ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾನು ಟೀಚ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಬರ್ತಕ್ಕಂಥ MCQ ಅನ್ನು ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದೆ. ಈ ವಿಡಿಯೋದಿಂದ ನಾನು ಜನರಲ್ ಆಗಿ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಸಾಕಷ್ಟು ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಿದರೆ ನಮಗೆ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ, ದಯವಿಟ್ಟು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಮಾಡಿ, ಆಮೇಲೆ ಚಾಪ್ಟರ್ ವೈಸ್ ಪ್ರಾಬ್ಲಮ್ಸನ್ನು ಮಾಡಿ, ಮತ್ತು CET ಅನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿಂದ ಒಂಥರ CETನೂ ಸ್ಟಾರ್ಟ್ ಆಗುತ್ತೆ. ಇದು CET ಅಂತಂದರೆ ಟ್ರೀಟ್ ಮಾಡ್ಬೋದು. ಯಾಕೆಂದರೆ CETನಲ್ಲಿ ಮೋರ್ ದ್ಯಾನ್ 70% ಆಫ್ ದ ಕ್ವಶನ್ಸು ಪ್ರಾಬ್ಲಮ್ ಬೇಸ್ಡೇ ಇರ್ತವೆ. ಸೊ ಇಲ್ಲಿ ನಾನು ಮಾಡೋ ಪ್ರಾಬ್ಲಮ್ಸನ್ನು ನೀವು ಗಮನ ಇಟ್ಟು ಕೇಳಿದರೆ CETಗೆ ಒಂದು 30 to 40% ಹೆಲ್ಪ್ ಆಗುತ್ತೆ. ಹಾಗಂತ ಹೇಳಿ ಇದು ಫುಲ್ CET ಅಂತ ಅಂದ್ಕೋಬೇಡಿ, CETಗೆ ಸಪ್ರೇಟಾಗಿ ಕ್ಲಾಸ್ ಮಾಡ್ತೀನಿ. ಆದರೆ ಇಲ್ಲಿ ಮಾಡೋದು CETಗೆ ಒಂಥರ ಏನು ಸ್ಟೆಪ್ಪಿಂಗ್ ಸ್ಟೋನ್ ಥರ, ಅಂದರೆ ಇಲ್ಲಿಂದ ನಿಮಗೆ ಅಲ್ಲಿ ಮುಂದಕ್ಕೆ ಜಂಪ್ ಆಗಲಿಕ್ಕೆ ಇದೊಂಥರ ಹೆಲ್ಪ್ ಮಾಡುತ್ತೆ. ಆಯಿತಾ? ಈಗ ನಾನು ಫಸ್ಟು ಎಲೆಕ್ಟ್ರೋಸ್ಟ್ಯಾಟಿಕ್ಸಿಂದ ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಗೊತ್ತಿರಬೇಕು ಮಕ್ಕಳೇ, ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ 2 ಚಾಪ್ಟರ್ ಇದೆ, ಚಾರ್ಜಸ್ ಫೀಲ್ಡ್ ಅಂತ ಒಂದು, ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟರ್ ಅಂತ ಒಂದು. ಈ ಮಾಡೆಲ್ ಪೇಪರಲ್ಲಿ ನೋಡಿ ಗಮನಿಸಿ, ಈ 2 ಚಾಪ್ಟ್ರಿಂದನೂ ಒಂದೊಂದು ಕ್ವಶನನ್ನು ಕೇಳಿದ್ದಾರೆ. ಫಸ್ಟ್ ಪೇಪರಲ್ಲಿ ಫಸ್ಟ್ ಚಾಪ್ಟ್ರಿಂದ ಕೇಳಿದ್ದಾರೆ, ಸೆಕೆಂಡ್ ಪೇಪರಲ್ಲಿ ಸೆಕೆಂಡ್ ಚಾಪ್ಟ್ರಿಂದ ಕೇಳಿದ್ದಾರೆ. ಹಾಗಾಗಿ 2 ಚಾಪ್ಟ್ರಿಂದನೂ ಕ್ವಶನ್ ಬರೋ ಚಾನ್ಸಸ್ ಇದೆ. ಸೊ ಕೀಪಿಂಗ್ ದಟ್ ಇನ್ ಮೈಂಡ್, ಐ ವಿಲ್ ಸಾಲ್ವ್ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಮೊದಲು ಸಿಂಪಲ್ಲಾಗಿ ಶುರು ಮಾಡ್ಕೊಂಡು ಹೋಗ್ತೀನಿ, ಆಮೇಲೆ ಪ್ರಾಬ್ಲಮ್ ಟು ಪ್ರಾಬ್ಲಮ್ ಕಂಟಿನ್ಯೂಟಿ ಇರುತ್ತೆ. ನೀವೇನು ಒಂದು ಪ್ರಾಬ್ಲಮ್ ಆದ ತಕ್ಷಣ ಅದನ್ನು ಮರೆತು ಬಿಡಬಾರ್ದು. ಈ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತೀನಿ ಅಂದ್ಕೊಳ್ಳಿ. ಇದರಲ್ಲಿ ಬರ್ತಕ್ಕಂಥ ಯಾವುದೋ ಒಂದು ಈಕ್ವೇಷನ್, ಯಾವುದೋ ಒಂದು ಕಾನ್ಸೆಪ್ಟು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ನೀವು ಮಾಡಬೇಕಾಗಿರೋ ಕೆಲಸ, ಕಂಟಿನ್ಯೂಟಿಯನ್ನು ತಗೋಬೇಕು. ಆ ಪ್ರಾಬ್ಲಮ್ ಅಷ್ಟೇ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಕೋಬಾರ್ದು. ಅಲ್ಲಿಂದ ಮುಂದಕ್ಕೆ 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 ಜೋಡಿಸ್ಕೊಳ್ತಾ ಹೋಗ್ಬೇಕು. ನೀವು ಪ್ರಾಬ್ಲಮ್ ಟು ಪ್ರಾಬ್ಲಮ್ಮು ಜೋಡಿಸ್ಕೊಂಡು ಪೋಣಿಸ್ಕೊಂಡು ಹೋಗಬೇಕು, ಹಾರ ಕಟ್ದಂಗೆ ಕಟ್ಕೊಳ್ತಾ ಹೋಗಬೇಕು. ಅವಾಗ ಫಿಸಿಕ್ಸ್ ಪ್ರಾಬ್ಲಮ್ಸು ಕಷ್ಟನೇ ಅನಿಸೋದಿಲ್ಲ. ನೀವು ನಾರ್ಮಲಿ ಏನು ಮಾಡ್ಬಿಡ್ತೀರಾ, ಒಂದು ಪ್ರಾಬ್ಲಮ್ ಮಾಡ್ಬಿಡ್ತೀರಾ, ಬಿಟ್ಬಿಡ್ತೀರಾ. ಮುಂದಿನ ಪ್ರಾಬ್ಲಮ್ಗೂ ಇದಕ್ಕೂ ಕನೆಕ್ಷನ್ ಇದೆಯೋ ಇಲ್ಲೋ ಚೆಕ್ಕು ಕೂಡ ಮಾಡೋಕ್ಕೋಗಲ್ಲ. ಸೊ ಅವಾಗ ಏನಾಗುತ್ತೆ, ಪ್ರಾಬ್ಲಮ್ಸು ಕಷ್ಟ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಪ್ರಾಬ್ಲಮ್ ಹೊಸ ಥರ ಕಾಣ್ತಾ ಹೋಗುತ್ತೆ. ಸೊ ವಾಟ್ ಐ ಮೀನ್ ಟು ಸೇ, ಯಾವುದೋ ಒಂದು ಪ್ರಾಬ್ಲಮ್ ಬಂದಾಗ ನಾನು ಪ್ರೀವಿಯಸ್ ಮಾಡಿದ್ನಲ್ಲ, ಅದಕ್ಕೂ ಇದಕ್ಕೆ ಏನಾದ್ರು ಕನೆಕ್ಷನ್ ಇದೆಯಾ, ಅಲ್ಲಿರೋ ಯಾವ್ದಾದ್ರು ಒಂದು ಈಕ್ವೇಷನ್ ಯೂಸ್ ಆಗುತ್ತಾ, ಅಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಹೆಲ್ಪ್ ಆಗುತ್ತಾ, ಇದೆಲ್ಲ ಈ ಥರ ಎಲ್ಲ ಥಿಂಕ್ ಮಾಡಬೇಕು. ಈ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದಾಗೆಲ್ಲ ಮೈಂಡ್ ಎವಾಲ್ವ್ ಆಗ್ತಾ ಹೋಗುತ್ತೆ, ಬೇರೆ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡುವಂಥ ಶಕ್ತಿ ಬೆಳೀತಾ ಹೋಗುತ್ತೆ. ಆ್ಯಕ್ಚುಲಿ ಫಿಸಿಕ್ಸ್ ಪ್ರಾಬ್ಲಮ್ಸನ್ನು ಯಾರು ಚೆನ್ನಾಗಿ ಸಾಲ್ವ್ ಮಾಡ್ತಾರೋ ಅವರು ಎಲ್ಲ ಸಬ್ಜೆಕ್ಟಲ್ಲೂ ಸ್ಟ್ರಾಂಗ್ ಆಗಿರ್ತಾರೆ. ದಿಸ್ ಈಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ನಾನು ಸ್ಟೂಡೆಂಟ್ಸನ್ನು ನೋಡ್ತೀನಲ್ಲ, ನಂದು 33 ಇಯರ್ಸ್ ಸರ್ವೀಸ್ ಆಗಿದೆ. ಈ 33 ಇಯರ್ಸಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ. ಆ್ಯಕ್ಚುಲಿ ಐ ಆಮ್ ಟೀಚಿಂಗ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಆಲ್ಸೋ ಐ ಆಮ್ ಟೀಚಿಂಗ್ PUC ಸ್ಟೂಡೆಂಟ್ಸ್. ಸೊ ಐ ಟಾಟ್ PUC ಸ್ಟೂಡೆಂಟ್ಸ್. ಮುಂಚೆ PUC ಸ್ಟೂಡೆಂಟ್ಸ್ಗೆಲ್ಲ ಟೀಚ್ ಮಾಡಿದ್ದೀನಿ, ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೆಲ್ಲ ನಾನು ಗಮನಿಸೋದೇನು ಅಂದರೆ, ಯಾರು ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇರ್ತಾರೋ ಅವ್ರು ಪ್ರಾಬ್ಲಮ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ, ಯಾರು ಪ್ರಾಬ್ಲಮ್ಸಲ್ಲಿ ಸ್ಟ್ರಾಂಗ್ ಇರ್ತಾರೋ ಅವರು ಸಬ್ಜೆಕ್ಟಲ್ಲೂ ಸ್ಟ್ರಾಂಗ್ ಇರ್ತಾರೆ. ಅಂದರೆ ಸಬ್ಜೆಕ್ಟು ಪ್ರಾಬ್ಲಮ್ ಎರಡು ಒಂದಕ್ಕೊಂದು ಜೊತೆಯಾಗಿ ಹೋಗ್ತಕ್ಕಂಥ ಫೆನಾಮಿನಾ. ಓಕೆ, ಇರಲಿ ಬನ್ನಿ. ಈಗ ಫಸ್ಟ್ ನಾನು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಪ್ರಾಬ್ಲಮ್ಸನ್ನು ಶುರು ಮಾಡ್ತೀನಿ. ನೀವೇನು ಮಾಡಬೇಕು ಗೊತ್ತಾ? ಆಯಿತು, ಈ ವಿಡಿಯೋ ಇಲ್ಲಿ ಲಿಸ್ಟ್ ಆಫ್ ಈಕ್ವೇಷನ್ಸನ್ನು ಮಾಡ್ಕೊಳ್ಳಿ. ಮೊದಲಿಗೆ ಆ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಲಿಸ್ಟ್ ಆಫ್ ಈಕ್ವೇಷನ್ಸ್, ಏನೇನು ಈಕ್ವೇಷನ್ಸ್ ಬರುತ್ತೆ ಅದನ್ನು ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಲಿಸ್ಟ್ ಆಫ್ ಈಕ್ವೇಷನ್ಸನ್ನು, ಅದನ್ನು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ನೋಡಿ, ಒಂದ್ಸತಿ ನೋಡಿ ಸಪ್ರೇಟಾಗಿ ಒಂದ್ಸತಿ ಬರೀಲಿಕ್ಕೆ ಪ್ರಯತ್ನ ಪಡಿ. ಸೊ ಲಿಸ್ಟ್ ಆಫ್ ಈಕ್ವೇಷನ್ಸನ್ನು ಪದೇ 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 ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಸಿಂಪಲ್ ಆಗಿದೆ ಪ್ರಾಬ್ಲಮ್. ಏನು, 2 ಪಾಯಿಂಟ್ ಚಾರ್ಜಸ್ 10 millicoulombs and 20 millicoulombs. m ಅಂದರೆ ಸ್ಮಾಲ್ m ಅಂದರೆ 10 to the power -3. ಇವೆಲ್ಲ ನಿಮಗೆ ಗೊತ್ತಿದೆ. ಆರ್ ಸಪರೇಟೆಡ್ ಇನ್ ಏರ್, ಇದು ಇಂಪಾರ್ಟೆಂಟ್, ಇನ್ ಏರ್ ಬೈ ಡಿಸ್ಟೆನ್ಸ್ ಆಫ್ 2 meters. ಕ್ಯಾಲ್ಕುಲೇಟ್ ದ ನೇಚರ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಬಿಟ್ವೀನ್ ದೆಮ್. ಅಂದರೆ ನೇಚರ್ ಅಂದರೆ ಅದೇನು, ರಿಪಲ್ಷನ್ನ ಅಟ್ರಾಕ್ಷನ್ನ, ಆಮೇಲೆ ರಿಪಲ್ಷನ್ ಆದರೆ ಎಷ್ಟು ಅಥವಾ ಅಟ್ರಾಕ್ಷನ್ ಆದರೆ ಎಷ್ಟು, ಮ್ಯಾಗ್ನಿಟ್ಯೂಡ್, ಅವೆರಡನ್ನು ಕೇಳಿದ್ದಾರೆ. ವಾಟ್ ಈಸ್ ದ ನ್ಯೂ ಫೋರ್ಸ್ ಬಿಟ್ವೀನ್ ದೆಮ್ ಇಫ್ -10 millicoulombs ಈಸ್ ಆ್ಯಡೆಡ್ ಟು ಬೋತ್. ಅಂದರೆ ಇದರಲ್ಲಿ 2 ಪಾರ್ಟ್ ಇದೆ. ಮೊದಲನೇ ಪಾರ್ಟು 2 ಚಾರ್ಜ್ಗಳ ಮಧ್ಯೆ ಇರ್ತಕ್ಕಂಥ ಫೋರ್ಸನ್ನು ಕಂಡುಹಿಡಿಯಿರಿ ಅಂತ. ಈಗ ನೋಡೋಣ. Q1 ನಾರ್ಮಲಿ ನಾವೇನು ಮಾಡ್ತೀವಿ, ಚಾರ್ಜನ್ನು Q ಅಂತ ತಗೋತೀವಿ. ಸ್ಮಾಲ್ ಕ್ಯೂನು ತಗೋಬೋದು, ಕ್ಯಾಪಿಟಲ್ ಕ್ಯೂನು ತಗೋಬೋದು. ನಾನು ಸ್ಮಾಲೇ ತಗೋತೀನಿ, 10 millicoulombs. ಆಮೇಲೆ ಇನ್ನೊಂದು Q2 ದಟ್ ಈಸ್ ಆಲ್ಸೋ ಪಾಸಿಟಿವ್, ಸೊ 20 millicoulombs. ನೆಗೆಟಿವ್ ಆಗಿದ್ರೆ ಮೈನಸ್ ಸೈನ್ ಹಾಕಿರೋರು. ಈಗ ಆಲ್ರೆಡಿ ಆನ್ಸರ್ ಗೊತ್ತಾಗ್ಬಿಡ್ತು, ಏನು ನೇಚರ್ ಗೊತ್ತಾಗ್ಬಿಡ್ತು, ಫೋರ್ಸಿನ ನೇಚರ್. 2 ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ರಿಪಲ್ಸಿವ್. ಯಾಕಂದರೆ ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಅಂತ ಗೊತ್ತು ನಮಗೆ. ಸೊ ಇವಾಗ 2 ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಫೋರ್ಸ್ ಈಸ್ ರಿಪಲ್ಸಿವ್. ಇರಲಿ, ಅಂದರೆ ಸ್ವಲ್ಪ ಆನ್ಸರ್ ಗೊತ್ತಾಗಿದೆ. ಈ ಥರ ನೀವು ಯೋಚನೆ ಮಾಡ್ತಾ ಹೋಗಬೇಕು. ಆಮೇಲೆ ಡಿಸ್ಟೆನ್ಸ್ ಆಫ್ ಸಪರೇಷನ್, ಕೆಲವು ಟೀಚರ್ಸ್ ಇದನ್ನು R ಅಂತ ಬರೀತಾರೆ, ಕೆಲವರು X ಅಂತ ಬರೀತಾರೆ, ಕೆಲವರು D ಅಂತ ಬರೀತಾರೆ. ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಸೊ ಡಿಸ್ಟೆನ್ಸ್ ಬಂದು 2 meters. ಬೈ ಚಾನ್ಸ್ ಅದೇನಾದ್ರು ಸೆಂಟಿಮೀಟ್ರಲ್ಲಿದ್ದರೆ 2 × 10⁻² ಹಾಕೋಬೇಕು.
ಕೆಲವೊಮ್ಮೆ ಮಿಲಿಮೀಟ್ರಲ್ಲಿ ಇರುತ್ತೆ. 2 × 10⁻³ ಹಾಕ್ಕೋಬೇಕು. ಓಕೆ, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಫೋರ್ಸ್ ಇನ್ ಏರ್. ಅಂದರೆ ಎರಡು ಚಾರ್ಜ್ಗಳು, ಇದು Q1 ಇದು Q2, ಇವೆರಡರ ಮಧ್ಯದಲ್ಲಿ ಯಾವ ಮೀಡಿಯಮ್ಮು ಇಲ್ಲ, ಬರೀ ಏರ್ ಇದೆ, ಏರ್ ಅಥವಾ ವ್ಯಾಕ್ಯೂಮ್ ಅಂತ ಅಂದ್ಕೋಬಹುದು. ಇವೆರಡು ಸಪರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ ಡಿ. ಗೊತ್ತಾಯ್ತಲ್ವಾ? ಸೊ ಈಕ್ವೇಷನ್ ಅನ್ನು ನೆನಪಿಸ್ಕೊಳ್ಳಿ. ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ FA, ಕೂಲಮ್ಸ್ ಲಾ, ಈಸ್ ಈಕ್ವಲ್ ಟು 1/4πε0 Q1 Q2 divided by d square. So d square, this is the equation for force between two charges. ಈಗ 1/4πε0 ಇದನ್ನು ನೆನ್ಪಿಟ್ಕೊಳ್ಳಿ. ε0 ಅಂದರೆ 8.85 × 10⁻⁻12. ಅದು ಏರಿಗೆ ಮಾತ್ರ. ಏರ್ ಅಂತ ಹೇಳಿದಾಗ ಮಾತ್ರ ನೀವು 1/4πε0 ಬರೀಬೇಕು. ಬೇರೆ ಯಾವುದಾದ್ರೂ ಮೀಡಿಯಮ್ ಇದ್ದರೆ ಎಪ್ಸಲಾನ್ ಬರೀಬೇಕು. ಅದಕ್ಕೆ ವ್ಯಾಲ್ಯೂಸನ್ನು ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೋಬೇಕು. ಈಗ ಏರ್ ಅಷ್ಟೇ ಆದರೆ 1/4πε0 ನೀವು ಸಪ್ರೇಟಾಗಿ ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ. ಡೈರೆಕ್ಟಾಗಿ 9 × 10⁻⁹ ಅಂತ ಬರೀಬಹುದು. ಇದನ್ನು ನೆನ್ಪಿಟ್ಕೊಳ್ಳಿ. ಬಟ್ ರಿಮೆಂಬರ್, ಇಟ್ ಈಸ್ ಓನ್ಲಿ ಫಾರ್ 1/4πε0. ಅಂದರೆ ಏರ್ ಇದ್ರೆ ಮಾತ್ರ ಇಷ್ಟನ್ನು ಸೇರಿ 9 × 10⁻⁹ ಬರೀಬಹುದು. ಗೊತ್ತಾಯ್ತಲ್ಲ ಮಕ್ಕಳೇ? ಇಂಟು Q1 ಆಲ್ರೆಡಿ ಇದೆ 10 ಇಂಟು ಮಿಲಿ ಅಂದರೆ 10⁻³ ಇಂಟು Q2 20 into 10⁻³ whole thing divided by distance square, that is 2 square. ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಸಬ್ಸ್ಟಿಟ್ಯೂಷನ್ ಮಾಡಿದೆ, ಇನ್ನು ಉಳಿದಿರೋದೇನು ಸಿಂಪ್ಲಿಫಿಕೇಶನ್. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಬರಿತೀನಿ, ದಟ್ ಈಸ್ ಈಕ್ವಲ್ ಟು 9 ಆ್ಯಸ್ ಇಟ್ ಈಸ್ ಬರಿತೀನಿ ಇಂಟು, ನನ್ನ ಎಲ್ಲ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ 10 ಪವರ್ಸನ್ನು ಫಸ್ಟ್ಗೆ ಸಾಲ್ವ್ ಮಾಡ್ಕೊಂಬಿಡಿ ಅಂತ. ಓಕೆ, ಮಾಡೋಣ. 9 × 10 ಇಂಟು 20, 9 × 10 × 20 ಇಂಟು 10⁻⁻. ಇದು -3 ಎಷ್ಟಾಯ್ತಪ್ಪ -3 -6 ಅಲ್ವಾ? 9 - 6 ಎಷ್ಟಾಯಿತು? 3 ಅಂದರೆ 10⁻³ ಇದು ಬೇಕಾದ್ರೆ ಸಪ್ರೇಟಾಗಿ ಪಕ್ಕದಲ್ಲಿ ಬರ್ಕೊಳ್ಳಿ. ಯಾವ ಥರ? ನ್ಯೂಮರೇಟರ್, ಬರೀ ನ್ಯೂಮರೇಟರ್ ಅಷ್ಟೇ ಬಿಡಿ, ಡಿನಾಮಿನೇಟ್ರಲ್ಲಿ ಏನು ಇಲ್ಲ. ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ 4. ಓಕೆ, ಸೊ 4 1s 4 5s. ಸೊ ಉಳಿಯೋದೆಷ್ಟು? 9 × 10 × 5, 9 × 5 45, 45 × 10 450, 9 5 45, 45 × 10 450 ಇಂಟು 10⁻³ ನ್ಯೂಟನ್. ಇದು ಮ್ಯಾಗ್ನಿಟ್ಯೂಡ್ ಆಯಿತು. ಮ್ಯಾಗ್ನಿಟ್ಯೂಡ್ ಕೇಳಿದಾರಲ್ವಾ? ಸರಿ ಸರ್, ಮ್ಯಾಗ್ನಿಟ್ಯೂಡ್ ಬಂತು. ಇದು ಬಂತು ಮ್ಯಾಗ್ನಿಟ್ಯೂಡ್. ನೇಚರ್ ಅಂತ ಕೇಳಿದ್ದಾರೆ, ಆಗಲೇ ಹೇಳಿದೆ ಅದೇನು ಅಟ್ರಾಕ್ಷನ್ ರಿಪಲ್ಷನ್ ಅಂತ. ಎರಡು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ, ಇದು ಪಾಸಿಟಿವ್ ಆಗಿರೋದ್ರಿಂದ ಇಟ್ ಮಸ್ಟ್ ಬಿ ರಿಪಲ್ಸಿವ್. ಸೊ ಫೋರ್ಸ್ ಇನ್ ಏರ್ ಈಸ್ 450 × 10⁻³ ನ್ಯೂಟನ್ ಆ್ಯಂಡ್ ನೇಚರ್ ಇಟ್ ಈಸ್ ರಿಪಲ್ಸಿವ್ ಅಥವಾ ರಿಪಲ್ಷನ್. ಯಾವ ಥರ ಬರೋದು ನಡೆಯುತ್ತೆ. ಅಥವಾ ಟೂ ಚಾರ್ಜಸ್ ರಿಪೆಲ್ ಈಚ್ ಅದರ್ ಬಿಕಾಸ್ they are like charges. ಮುಗಿದೋಯ್ತು ಪ್ರಾಬ್ಲಮ್. ಫಸ್ಟ್ ಪಾರ್ಟ್ ಮುಗೀತು. ಈಗ ಸೆಕೆಂಡ್ ಪಾರ್ಟಿಗೆ ಬರೋಣ. ವಾಟ್ ಈಸ್ ದ ನ್ಯೂ ಫೋರ್ಸ್ ಬಿಟ್ವೀನ್ ದೆಮ್ ಇಫ್ -10 ಮಿಲಿಕೂಲಂಬ್ ಈಸ್ ಆ್ಯಡೆಡ್ ಟು ಬೋತ್. ಇದು ಬಹಳ ಟ್ರಿಕ್ಕಿ ಆಗಿದೆ. ಇದನ್ನು CET ಕಾನ್ಸೆಪ್ಟ್ ಅಂತ ತಗೋಬಹುದು. ಏನು ಹೇಳ್ತಾನೆ ಅವನು? ಇಲ್ಲಿ ಇಲ್ಲಿ ಆಲ್ರೆಡಿ ಎಷ್ಟಿದೆಯಪ್ಪ? Q1 10 ಇದೆ, ಇದ್ರ ಜೊತೆಗೆ -10 ಸೇರಿಸ್ತೀರಂತೆ. ಇದು ಎಷ್ಟಿದೆಯಪ್ಪ? 20 ಇದೆ, ಇದ್ರ ಜೊತೆಗೆ -10 ಸೇರಿಸ್ತೀರಂತೆ. ಅವಾಗ ವಾಟ್ ಈಸ್ ದ ನ್ಯೂ ಫೋರ್ಸ್ ಅಂತ ಹೇಳಿದ್ದಾರೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಚಾರ್ಜಿಗೆ ಒಂದು ಪ್ರಾಪರ್ಟಿ ಇದೆ, ಚಾರ್ಜ್ ಈಸ್ ಅಡಿಟಿವ್ ಅಂತ. ನೋಡಿ, ನಾನು ಈ ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಟೈಮಲ್ಲೇ CET ಕಾನ್ಸೆಪ್ಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಇವಾಗ ಇಲ್ಲಿ ಹೇಳ್ತಿರೋದು CET ಕಾನ್ಸೆಪ್ಟು. ಚಾರ್ಜ್ ಈಸ್ ಅಡಿಟಿವ್ ಅಂತ ಹೇಳ್ತಾರೆ. ಅಂದರೆ ಚಾರ್ಜಸನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು, ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು. ನಿಮ್ಮ ಆಲ್ಜಿಬ್ರಾ, ವ್ಯವಕಲನ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಸಂಕಲನ ವ್ಯವಕಲನ, ಅಡಿಷನ್ ಅಂದರೆ ಸಂಕಲನ, ಸಬ್ಟ್ರಾಕ್ಷನ್ ಅಂದರೆ ವ್ಯವಕಲನ. ಸೊ ಈಗ ಇಲ್ಲಿ ನೋಡಿ ಏನಿದೆ? +10 -10 ಮಾಡಿದರೆ ಏನಾಗುತ್ತೆ ಸರ್? 0 ಬರುತ್ತೆ ಸರ್. ಬರ್ಬೋದಾ? ಬರ್ಬೋದು. ಅಂದರೆ ಒಂದು +10 ಕೂಲಂಬ್ ಇರೋದಕ್ಕೆ -10 ಕೂಲಂಬ್ ಆ್ಯಡ್ ಮಾಡಿದರೆ ಚಾರ್ಜ್ ನ್ಯೂಟ್ರಲೈಸ್ ಆಯಿತು. ಅಂದರೆ ಅದು ನ್ಯೂಟ್ರಲ್ ಬಾಡಿ ಆಯಿತು. ಮತ್ತು ಇದು 20ನಲ್ಲಿ -10 ಹೋದರೆ 10 ಕೂಲಂಬ್ ಆಯಿತು. ಅಂದರೆ ಇವಾಗ ಏನಾಯಿತು? ಇದು ಅರೇಂಜ್ಮೆಂಟು. ಒಂದು 0 ಕೂಲಂಬ್ ಅಂದರೆ ಚಾರ್ಜೇ ಇಲ್ಲ, ಇನ್ನೊಂದು ಏನು 10 ಕೂಲಂಬ್ ಚಾರ್ಜ್ ಇದೆ. ಓಕೆ, ಇವೆರಡರ ಮಧ್ಯೆ ಎಂಥ ಫೋರ್ಸ್ ಇರುತ್ತೆ? ನೆನ್ಪಿಟ್ಕೊಳ್ಳಿ, ಇವೆರಡರ ಮಧ್ಯೆ ಫೋರ್ಸ್ ಇರೋದಿಲ್ಲ. ಯಾಕೆ ಅಂತಂದರೆ ಫೋರ್ಸ್ ಬರೋದು ಯಾವಾಗಲೂ ಎರಡು ಚಾರ್ಜ್ಗಳ ಮಧ್ಯೆನೇ ಹೊರತು ಒಂದು ನ್ಯೂಟ್ರಲ್ ಬಾಡಿ ಮತ್ತು ಒಂದು ಚಾರ್ಜರ್ ಬಾಡಿ ಮಧ್ಯೆ ಬರೋದಿಲ್ಲ. ಹಾಗಾಗಿ ವಾಟ್ ಈಸ್ ದ ನ್ಯೂ ಫೋರ್ಸ್ ಬಿಟ್ವೀನ್ ದೆಮ್? ಇಫ್ -10 ಮಿಲಿಕೂಲಂಬ್ ಈಸ್ ಆ್ಯಡೆಡ್, ದ ನ್ಯೂ ಫೋರ್ಸ್ ಈಸ್
ಝೀರೋ. ಗೊತ್ತಾಯ್ತಲ್ವಾ? ಯಾಕೆ ನ್ಯೂ ಫೋರ್ಸ್ ಝೀರೋ ಆಗುತ್ತೆ? ಬಿಕಾಸ್ ದಿಸ್ ಬಾಡಿ ಬಿಕಮ್ಸ್ ನ್ಯೂಟ್ರಲ್. ಇದು ಮುಂಚೆ 10 ಕೂಲಂಬ್ ಇತ್ತು, ಅದಕ್ಕೆ -10 ಹಾಕ್ಬಿಟ್ಟು ಅದನ್ನು ನ್ಯೂಟ್ರಲೈಸ್ ಮಾಡಾಕ್ಬಿಟ್ಟೆ. ಸೊ ಹಂಗಾಗಿ ಇದು ಝೀರೋ ಆಯಿತು. ಇಲ್ಲಿ ಒಂದು CET ಪಾಯಿಂಟ್ ಬರುತ್ತೆ. ಒಂದು CET ಪಾಯಿಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ನಾನೇನೋ ಹೇಳಿದೆ, ಬಿಟ್ವೀನ್ ಎ ಚಾರ್ಜ್ಡ್ ಬಾಡಿ ಆ್ಯಂಡ್ ಎ ನ್ಯೂಟ್ರಲ್ ಬಾಡಿ ದೇರ್ ಇಸ್ ನೋ ಫೋರ್ಸ್ ಅಂತ. ಇದು 100ಕ್ಕೆ 100 ಸತ್ಯ ಅಲ್ಲ. ಒಮ್ಮೊಮ್ಮೆ ಇಲ್ಲಿ ಒಂದು ಸ್ಮಾಲ್ ಇದು CET ಪಾಯಿಂಟ್ ಸ್ಮಾಲ್ ಟ್ವಿಸ್ಟ್ ಇದೆ. ಏನಪ್ಪ ಅಂತಂದರೆ, ಒಂದು ಚಾರ್ಜ್ಡ್ ಬಾಡಿಯನ್ನು ಹಗುರವಾಗಿರೋ ಚಿಕ್ಕದಾಗಿರೋ ನ್ಯೂಟ್ರಲ್ ಬಾಡಿ ಹತ್ರ ತೊಗೊಂಬಂದರೆ ಅಟ್ರಾಕ್ಷನ್ ಇರುತ್ತೆ. ಈಗ ಉದಾಹರಣೆಗೆ ನಿಮ್ಮ ಬಾಚಿಣಿಕೆನ ತೊಗೊಂಡು ಹೀಗೆ ಕೂಂಬು ಮಾಡಿಕೊಂಡ್ರೆ, ತಲೆ ಬಾಚಿಕೊಂಡು ಇದನ್ನು ಪೇಪರ್ ಪೀಸಸ್ ಹತ್ರ ಹಿಂಗೆ ಹತ್ರಕ್ಕೆ ತೊಗೊಂಡು ಹೋದರೆ ಪೇಪರ್ ಪೀಸ್ ಇದಕ್ಕೆ ಅಂಟ್ಕೊಳ್ಳುತ್ತೆ. ಪೇಪರ್ ಪೀಸ್ ಬಂದು ನ್ಯೂಟ್ರಲ್ ಬಾಡಿ. ಇದನ್ನು ನಾನು ತಲೆ ಬಾಚಿದಾಗ ಇದು ಚಾರ್ಜ್ ಆಗಿರುತ್ತೆ ಬಾಚಿಣಿಕೆ. ಸೊ ಚಾರ್ಜ್ಗೂ ಪೇಪರ್ ಪೀಸ್ಗೂ ಮಧ್ಯೆ ಅಟ್ರಾಕ್ಷನ್ ಬರುತ್ತೆ. ಹೆಂಗೆ ಸಾಧ್ಯ? ಇಟ್ ಈಸ್ ಪಾಸಿಬಲ್. ಅದನ್ನು ಮುಂದೆ ಇನ್ನೊಮ್ಮೆ ಯಾವಾಗಲಾದ್ರೂ ಹೇಳ್ತೀನಿ, ಬಟ್ ನಾನು ವೀಡಿಯೋಗಳಲ್ಲಿ ಹಾಲೆ ಹೇಳಿರ್ತೀನಿ, ಒಂದು ಸತಿ ನೋಡಿ. ಅಂದರೆ ದೇರ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎ ಚಾರ್ಜ್ಡ್ ಬಾಡಿ ಆ್ಯಂಡ್ ಎ ನ್ಯೂಟ್ರಲ್ ಬಾಡಿ ಪ್ರೊವೈಡೆಡ್ ನ್ಯೂಟ್ರಲ್ ಬಾಡಿ ಈಸ್ ವೆರಿ ವೆರಿ ಸ್ಮಾಲ್. ಅಂದರೆ ಒಂದು ಸಣ್ಣ ನ್ಯೂಟ್ರಲ್ ಬಾಡಿ ಮತ್ತು ಚಾರ್ಜ್ಡ್ ಬಾಡಿ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸಣ್ಣ ಬಾಡಿ ಮತ್ತು ತುಂಬ ಹತ್ತಿರದಲ್ಲಿದ್ದರೆ. ಆದರೆ ಇಲ್ಲಿ ಬಿಡಿ, ಅದು ಸಣ್ಣದು ಅಲ್ಲ, ಹತ್ತಿರದಲ್ಲೂ ಇಲ್ಲ, ಹಾಗಾಗಿ ಇಲ್ಲಿ ಝೀರೋ ಫೋರ್ಸೇನೆ. ಐ ಹೋಪ್ ಯು ಗಾಟ್ ಇಟ್. ಸೊ CET ಪಾಯಿಂಟ್ ಏನು? ಎ ಚಾರ್ಜ್ಡ್ ಬಾಡಿ ಕ್ಯಾನ್ ಅಟ್ರಾಕ್ಟ್ ಎ ಸ್ಮಾಲ್ ನ್ಯೂಟ್ರಲ್ ಬಾಡಿ ಆಲ್ಸೋ. ಬಟ್ ಇಲ್ಲಿ ಸ್ಮಾಲ್ ನ್ಯೂಟ್ರಲ್ ಬಾಡಿನೂ ಅಲ್ಲ, ಹತ್ತಿರದಲ್ಲೂ ಇಲ್ಲ, ದೂರದಲ್ಲಿರೋದ್ರಿಂದ ಆನ್ಸರ್ ಝೀರೋನೇ. ಸೊ ವಾಟ್ ಈಸ್ ದ ನ್ಯೂ ಫೋರ್ಸ್ ಬಿಟ್ವೀನ್ ದೆಮ್ ಇಫ್ -10 milli-coulomb ಈಸ್ ಆ್ಯಡೆಡ್? ಆನ್ಸರ್ ಈಸ್ ಝೀರೋ. ಗೊತ್ತಾಯ್ತಲ್ವಾ? ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ವೆಲ್, 2 ಪಾಯಿಂಟ್ ಚಾರ್ಜ್, ಯಾವುದೇ ಒಂದು ಕ್ವಶನನ್ನು ಕೊಟ್ಟಾಗ ದಯವಿಟ್ಟು ಒಂದು ಸತಿ ಓದ್ಕೊಳ್ಳಿ. 2 ಪಾಯಿಂಟ್ ಚಾರ್ಜಸ್, one which is 10 times as strong as the other. ಈ ಸೆಂಟೆನ್ಸನ್ನು ಭಾಳ ಕೇರ್ಫುಲ್ಲಾಗಿ ಗಮನಿಸಬೇಕು. 2 ಚಾರ್ಜ್ ಇದ್ದಾವೆ, ಅದರಲ್ಲಿ ಒಂದು ಇನ್ನೊಂದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ. 1 10 times as strong as the other. ಎಷ್ಟೋ ಸತಿ ನಮಗೆ ಪ್ರಾಬ್ಲಮ್ ಅರ್ಥ ಆಗಲ್ಲ, ಎಸ್ಪೆಷಲಿ ಕನ್ನಡ ಮೀಡಿಯಮಿಂದ ನಾವು ಬಂದಿರ್ತೀವಲ್ಲ. ನಾನು ಕನ್ನಡ ಮೀಡಿಯಮೇ, ನೀವೇನು ತಪ್ಪು ತಿಳ್ಕೊಬೇಡಿ. ಕನ್ನಡ ಮೀಡಿಯಮಿಂದ ಬಂದಿರೋ ನಮಗೆ ಆ ಸೆಂಟೆನ್ಸ್ ಮೀನಿಂಗೇ ಸರಿಯಾಗಿ ಅರ್ಥ ಆಗೋದಿಲ್ಲ ಒಂದೊಂದು ಸತಿ, ಆಯಿತಾ? ಅದಕ್ಕೆ ನಿಧಾನಕ್ಕೆ ಓದಬೇಕು. ಬಟ್ ಒಂದು ತಿಳ್ಕೊಳ್ಳಿ, ಭಾಷೆ ಯಾವತ್ತೂ ನಿಮಗೆ ಅಡ್ಡಿ ಬರೋದಿಲ್ಲ, ನಿಮ್ಮ ಜ್ಞಾನ ಅಷ್ಟೇ ಮುಖ್ಯ. ಸೊ ಒಂದು ಸತಿ ನೀವು ಕೂಲಂಕುಷವಾಗಿ ಓದ್ಬಿಟ್ರೆ ಅದು ಅರ್ಥ ಆಗೋಗ್ಬಿಡುತ್ತೆ. ಒನ್ ಚಾರ್ಜ್ ಅಂತ ಅರ್ಥ, 1 10 times ಸ್ಟ್ರಾಂಗ್ ಆಸ್ ದಿ ಅದರ್. ಹಂಗೆ ಓದ್ಕೋಬೇಕು ನಾವು, ನಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಓದ್ಕೋಬೇಕು. ಬೇಕಾದ್ರೆ ಅದನ್ನು ಬರ್ಕೊಂಬಿಡಿ. 2 ಪಾಯಿಂಟ್ ಚಾರ್ಜಸ್ ವಿಚ್ 1 ಚಾರ್ಜ್ ಈಸ್ 10 times ಸ್ಟ್ರಾಂಗರ್ ದ್ಯಾನ್ ದಿ ಅದರ್ ಚಾರ್ಜ್ ಅಂತ. ಗೊತ್ತಾಯ್ತಾ? ರಿಪೆಲ್ ಈಚ್ ಅದರ್ ವಿತ್ ಎ ಫೋರ್ಸ್ ಆಫ್ 81 × 10⁻⁴ ನ್ಯೂಟನ್. ಮಕ್ಕಳೇ, ಇಲ್ಲಿ Q1 ಅನ್ನು ನಾನು Q ಅಂತ ಬರ್ಕೋತೀನಿ. Q2 ಅನ್ನೋದು 10 times Q ಅಂತ ಅರ್ಥ. ಅದರ ಮೀನಿಂಗ್ ಗೊತ್ತಾಯ್ತಾ? ಅವೆರಡರ ಮಧ್ಯೆ ಫೋರ್ಸ್ ಎಷ್ಟಿದೆ? 81 × 10⁻⁻⁴ ನ್ಯೂಟನ್. ಯಾವಾಗ? ವೆನ್ ಸೆಪರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ 2 ಸೆಂಟಿಮೀಟರ್. ನೋಡಿ, ಸೆಂಟಿಮೀಟರ್ ಬಂತು. 2 × 10⁻⁻² ಮೀಟರ್ ಇನ್ ಏರ್. Okay, in air, find the charges and they find Q1 and find Q2. ಗೊತ್ತಾಯ್ತಲ್ಲ ಪ್ರಾಬ್ಲಮ್ ಏನು ಅಂತ? ಸೊ 2 ಚಾರ್ಜ್ಗಳಿದ್ದಾವೆ, ಅವೆರಡರ ಮಧ್ಯೆ ಫೋರ್ಸ್ ಇದೆ, ಡಿಸ್ಟೆನ್ಸ್ ಇದೆ. ಹಾಗಾದರೆ ಚಾರ್ಜಿನ ವ್ಯಾಲ್ಯೂ ಏನು? ಡಯಾಗ್ರಾಮ್ ಏನು ಬರೆಯೋ ನೆಸೆಸಿಟಿ ಅಲ್ಲ, ಎಲ್ಲದಕ್ಕೂ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೋಬೋದು. ಓಕೆ, ಐ ವಿಲ್ ಸ್ಟಾರ್ಟ್ ವಿತ್ ದಿಸ್ ನ್ಯೂಮರಿಕಲ್. ಆ್ಯಸ್ ಯೂಶುವಲ್ ಐ ಗೋ ವಿತ್ ಕೂಲಮ್ಸ್ ಲಾ. FA is equal to 1/4πε0. ಹಿಯರ್ ಆಲ್ಸೋ ನಾನು ಐ ವಿಲ್ ಯೂಸ್ ಓನ್ಲಿ 1/4πε0, ಯಾಕಂದರೆ ಏರ್ ಅಂತ ಹೇಳಿದ್ದಾರೆ. ಇಂಟು Q1 Q2 ಡಿವೈಡೆಡ್ ಬೈ d². ಓಕೆ, ಸೊ FA ಎಷ್ಟಿದೆ? 81 × 10⁻⁻⁴ is equal to 1/4πε0 ಎಷ್ಟು ಹೇಳಿ? ಎಸ್ ಸರ್, ಇಟ್ ಈಸ್ 9 × 10⁻⁹. ಇದನ್ನೇ ನೋಡಿ ಕಂಟಿನ್ಯೂಟಿ ಅನ್ನೋದು. ಹಿಂದಿನ ಪ್ರಾಬ್ಲಮ್ಗೂ ಇಲ್ಲಿಗೂ ಕಂಟಿನ್ಯೂಟಿ 2 ಸಿಗ್ತಾ ಇದೆ. ಒಂದು ಈಕ್ವೇಷನ್, ಇನ್ನೊಂದು ಆ ವ್ಯಾಲ್ಯೂ. ಗೊತ್ತಾಯ್ತಲ್ವಾ? ಓಕೆ, ಈಗ 9 × 10⁻⁹ ಹಾಕ್ತೀನಿ. 9 × 10⁻⁹ ಇಂಟು Q1 ಅನ್ನು ನಾನು Q ಅಂತ ತೊಗೊಂಡಿದ್ದೀನಿ, ಇಂಟು Q2 ಅನ್ನು 10Q ಅಂತ ತೊಗೊಂಡಿದ್ದೀನಿ. ಸೊ 9ಗೂ Qಗೂ ಸ್ವಲ್ಪ ಸಿಮಿಲಾರಿಟಿ ಕಾಣಿಸುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಡಿವೈಡೆಡ್ ಬೈ d². d² ಅಂದರೆ
2 ಇಂಟು 10 ಟು ದಿ ಪವರ್ ಆಫ್ -2 ಹೋಲ್ ಸ್ಕ್ವಯರ್. ಓಕೆ, ಸಿಂಪ್ಲಿಫೈ ಮಾಡಿ ಇದನ್ನು ಈ ಕಡೆ ತೊಗೊಳ್ತೀನಿ. 81 ಇಂಟು 10 ಟು ದಿ ಪವರ್ ಆಫ್ -4 ಇಂಟು 2 ಸ್ಕ್ವಯರ್ ಅಂದರೆ 4 ತೊಗೋಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಂಟು 10 ಟು ದಿ ಪವರ್ ಆಫ್ -2 ಸ್ಕ್ವಯರ್ ಅಂದರೆ 10 ಟು ದಿ ಪವರ್ ಆಫ್ -4 ಈಸ್ ಈಕ್ವಲ್ ಟು 9 ಇಂಟು ಕ್ಯೂ 9 ಇಂಟು 10 ಅಂದರೆ 90 ಆಗುತ್ತೆ. 90 ಇಂಟು ಇನ್ನೊಂದ್ಸತಿ ನೀಟಾಗಿ ಬರೀತೀನಿ ನಾನು. 9 ಇಂಟು 10 90 ಇಂಟು ಕ್ಯೂ ಸ್ಕ್ವಯರ್ ಇಂಟು 10 ಟು ದಿ ಪವರ್ ಆಫ್ 9. ಗೊತ್ತಾಯ್ತಲ್ಲ ಮಕ್ಕಳೇ? ನನಗೆ ಕ್ಯೂ ಸ್ಕ್ವಯರ್ ಬೇಕು, ಹಾಗಾಗಿ ಉಳಿದಿದ್ದೆಲ್ಲ ಈ ಕಡೆ ಕಳಿಸ್ತೀನಿ. ಅಂದರೆ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು 81 ಇಂಟು 4 ಇಂಟು 10 ಟು ದಿ ಪವರ್ ಆಫ್ -8 -4 ಡಿವೈಡೆಡ್ ಬೈ 90 ಇಂಟು 10 ಟು ದಿ ಪವರ್ ಆಫ್ 9. ಆಲ್ಮೋಸ್ಟ್ ವಿ ಆರ್ ನಿಯರ್ ಟು ದಿ ಆನ್ಸರ್. ಹತ್ರ ಬರ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? 81 Q square is equal to 81 into 4 into 10 to the power of -8 divided by ಇದನ್ನು ನಾನು 9 into 10 ಟು ದಿ ಪವರ್ ಆಫ್ 10 ಅಂತ ಬರ್ಕೋತೀನಿ. ಯಾಕೆ ಹೇಳ್ತೀನಿ ಆಮೇಲೆ. ಈ 0ನ ಇದ್ರ ಜೊತೆ ಸೇರಿಸ್ಕೊಂಡ್ಬಿಡ್ತೀನಿ. ಅಂದರೆ 90ಅನ್ನು 9 ಇಂಟು 10 ಅಂತ, ಆ ಉಳಿಯೋ ಒಂದು 10ಅನ್ನು ಇದ್ರಿಗೆ ಸೇರಿಸ್ಕೊಂಡ್ಬಿಟ್ರೆ 9 ಇಂಟು 10 ಟು ದಿ ಪವರ್ ಆಫ್ 10 ಆಗುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಇವಾಗ ಬಂತು ನೋಡಿ 81 ಇಂಟು 4 ಡಿವೈಡೆಡ್ ಬೈ 9. 10 ಪವರ್ಸನ್ನು ಸಾಲ್ವ್ ಮಾಡೋಣ. ಈ 10 ಮೇಲೆ ಬಂದರೆ -10 ಆಗುತ್ತೆ. ಆಲ್ರೆಡಿ -8 ಇದೆ, ಅಲ್ಲಿಗೆ 10 ಟು ದಿ ಪವರ್ ಆಫ್ -18 ಆಗುತ್ತೆ ಅಲ್ವಾ? ಗಮನಿಸಿ, -8 ಅಲ್ಲಿದೆ. ಈ +10 ಮೇಲೆ ಬಂದರೆ -10 ಆಯಿತು. -10 -8 ಆಲ್ರೆಡಿ ಇದೆ, ಇದು ಮೇಲೆ ಬಂದರೆ -10 ಆಯಿತು. ಎರಡು ಸೇರ್ಕೊಂಡು -18 ಆಯಿತು. ಓಕೆ, ಏನಕ್ಕೆ ನಾನು ಹಿಂಗೆ ಮಾಡಿದೆ? 9ನೇ ಯಾಕೆ ಉಳಿಸ್ಕೊಳ್ಲಿಲ್ಲ ಅಂದರೆ ನೋಡಿ, ನಾನು ಕ್ಯೂ ಸ್ಕ್ವೇರ್ ಇದೆಯಲ್ಲ, ಕ್ಯೂ ಮಾಡಬೇಕು. ಆಮೇಲೆ ಕ್ಯೂ ಮಾಡಬೇಕು ಅಂದರೆ ಸ್ಕ್ವೇರ್ ರೂಟ್ ಮಾಡಬೇಕು. ಸ್ಕ್ವೇರ್ ರೂಟ್ ಮಾಡಬೇಕಾದ್ರೆ 10 ಪವರ್ ಕೂಡ ಆಡ್ ನಂಬರ್ ಇರಬಾರ್ದು, ಈವನ್ ನಂಬರೇ ಇರಬೇಕು. ಈವನ್ ನಂಬರ್ ಇದ್ದರೆ ಸ್ಕ್ವೇರ್ ರೂಟ್ ತೆಗೆಯೋದು ಈಸಿ. ಇವಾಗ ನೋಡಿ, ಸ್ಕ್ವೇರ್ ರೂಟ್ ಆಫ್ 10 ಪವರ್ -18 ನಾನು 10 ಟು ದಿ ಪವರ್ ಆಫ್ -9 ಅಂತ ಬರೀಬಹುದು. ಅದೇ -17 ಅಥವಾ -15 ಅಥವಾ -19 ಆ ಥರ ಆಡ್ ನಂಬರ್ ಇದ್ದರೆ ಸ್ಕ್ವೇರ್ ರೂಟ್ ತೆಗಿಯೋಕ್ಕೆ ಬರೋದಿಲ್ಲ. ಸೊ ಇದನ್ನು ನೀವು ಕೇರ್ಫುಲ್ಲಾಗಿ ಫಾಲೋ ಮಾಡಿ. ಆದಷ್ಟು 10 ಪವರ್ಸ್ ಈವನ್ ನಂಬರ್ ಬರೋ ಥರನೇ ಮಾಡ್ಕೊಳ್ಳಿ. ಓಕೆ, ಇನ್ನು ಉಳಿದಿದ್ದನ್ನು ಸಾಲ್ವ್ ಮಾಡೋಣ. 81 ಇಂಟು 4 ಡಿವೈಡೆಡ್ ಬೈ 9 ದಟ್ ಈಸ್ ಈಕ್ವಲ್ ಟು 36. ರೂಟ್ ಆಫ್ 36 ಇಂಟು 10 ಪವರ್ -8. ನಿಮಗೆಲ್ಲ ಗೊತ್ತಿದೆ ರೂಟ್ ಆಫ್ 36 ಅಂದರೆ 6 ಅಂತ. ಅಲ್ಲಿಗೆ ಕ್ಯೂ ಈಸ್ ಈಕ್ವಲ್ ಟು 6 ಇಂಟು 10 ಪವರ್ -9 ಕೂಲಮ್. ಸೊ ಎಷ್ಟು ಬಂತು? ಕ್ಯೂ 6 ಇಂಟು 10 ಪವರ್ -9 ಕೂಲಮ್. ಸೊ ಕ್ಯೂ ಬಂದು 6 ನ್ಯಾನೋ ಕೂಲಮ್. 10 ಪವರ್ ಅನ್ನು ನಾವು ನ್ಯಾನೋ ಅಂತ ಕರಿತೀವಿ. ಎಸ್, Q1 ಬಂತು. ಹಾಗಾದರೆ Q2 ಎಷ್ಟಿರ್ಬೋದು ಮಕ್ಕಳೇ? ಇದರ 10 ಟೈಮ್ಸ್ ಅಂದರೆ 10 ಟೈಮ್ಸ್ ಅಂದರೆ 60 ನ್ಯಾನೋ ಕೂಲಂಬ್. ಮುಗಿದೋಯ್ತು, 5 ಮಾರ್ಕ್ ಬಂತು, ಜೇಬಲ್ಲಿ ಇಟ್ಕೊಬಿಡ್ಬೋದು ನೀವು. ಸೊ ಇಲ್ಲಿ ನಾನು ಕೂಲಮ್ಸ್ ಲಾನೇ ಅಪ್ಲೈ ಮಾಡಿದೆ. ಆದರೆ ಏನಪ್ಪ ಇದಕ್ಕೂ ಇಂದಿನ ಪ್ರಾಬ್ಲಮ್ಗೂ ಡಿಫ್ರೆನ್ಸ್ ಅಂದರೆ, ಇಂದಿನ ಪ್ರಾಬ್ಲಮಲ್ಲಿ ಅವರು ಚಾರ್ಜನ್ನು ಕೊಟ್ಟಿದ್ದರು, ಫೋರ್ಸನ್ನು ಕೇಳಿದರು. ಇಲ್ಲಿ ಫೋರ್ಸನ್ನು ಕೊಟ್ಟಿದ್ದಾರೆ, ಚಾರ್ಜನ್ನು ಕೇಳಿದ್ದಾರೆ. ಐ ಹೋಪ್ ಯು ಗಾಟ್ ಇಟ್. ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ ಅಲ್ವಾ? ಐ ಹೋಪ್ ಇಟ್ ಈಸ್ ಎಸ್ ಕಾನ್ಫಿಡೆನ್ಸ್ ಬರ್ತಾ ಇದೆ. ವೆಲ್, ವಿತ್ ದಿಸ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ಬಂದು ಫೈಂಡ್ ದ ಸಪರೇಷನ್ ಬಿಟ್ವೀನ್ 2 ಪ್ರೋಟಾನ್ಸ್. ಒನ್ಸ್ ಅಗೇನ್ ಇದು ಕೂಲಮ್ಸ್ ಲಾಗೆ ಸಂಬಂಧಪಟ್ಟಂಗೆ. ನೋಡಿ, ಫಸ್ಟ್ ಪ್ರಾಬ್ಲಮಲ್ಲಿ ಫೋರ್ಸನ್ನು ಕಂಡುಹಿಡಿದ್ವಿ, ಸೆಕೆಂಡ್ ಪ್ರಾಬ್ಲಮಲ್ಲಿ ಚಾರ್ಜನ್ನು ಕಂಡುಹಿಡಿದ್ವಿ. ಇವಾಗ ಬಹುಶಃ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕಾಗಿದೆ. ಅದನ್ನೇ ಹೇಳಿದೆ ನೋಡಿ, ಫೈಂಡ್ ದ ಸಪರೇಷನ್ ಬಿಟ್ವೀನ್ 2 ಪ್ರೋಟಾನ್ಸ್. ಚಾರ್ಜ್ ಅಲ್ಲ, ಪ್ರೋಟಾನು ಚಾರ್ಜೇನೇ ಇರಲಿ. ಇನ್ ಆರ್ಡರ್ ದ್ಯಾಟ್ Coulomb repulsive force acting on either of them may be equal to its weight. ಇಲ್ಲಿದೆ ಟ್ವಿಸ್ಟ್. ಸೊ ಅವ್ರು ಏನು ಹೇಳ್ತಿದ್ದಾರೆ, ಎರಡು ಪ್ರೋಟಾನ್ಗಳು ಬಂದು ಪಾಸಿಟಿವ್ ಚಾರ್ಜ್, ಎರಡು ಪ್ರೋಟಾನು ಪಾಸಿಟಿವ್, ಎಲೆಕ್ಟ್ರಾನ್ ಬಂದು ನೆಗೆಟಿವ್. ಒಂದು ಪ್ರೋಟಾನ್ಗೂ ಇನ್ನೊಂದು ಪ್ರೋಟಾನ್ಗೂ ಮಧ್ಯೆ ರಿಪಲ್ಷನ್ ಇದೆ. ಎಷ್ಟು ರಿಪಲ್ಷನ್ ಇದೆ ಅಂದರೆ ಅವುಗಳ ವೆಯ್ಟ್ಗೆ ಈಕ್ವಲ್ ಆಗೋವಷ್ಟು. ನಿಮಗೆಲ್ಲ ಗೊತ್ತಿದೆ, ವೆಯ್ಟ್ ಈಸ್ ಆಲ್ಸೋ ಫೋರ್ಸ್
ಫೋರ್ಸ್ ಅಂತ. ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಜಿ ಅಂತೀವಿ. ಎಫ್ ಇಸ್ ಈಕ್ವಲ್ ಟು ಎಮ್ ಎ ಬರ್ದಂಗೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಜಿ ಬರಿತೀವಲ್ವಾ. ಫೋರ್ಸ್ ಆ್ಯಂಡ್ ವೆಯ್ಟ್ ಆರ್ ಸೇಮ್. ಸೊ ಅವನು ಹೇಳ್ತಾನೆ ಅವೆರಡರ ಮಧ್ಯೆ ಇರ್ತಕ್ಕಂಥ ಫೋರ್ಸು ಅವಳ ವೆಯ್ಟ್ಗೆ ಸಮ. ಓಕೆ, ಅದಕ್ಕೆ ಏನೇನೋ ಕೊಟ್ಟಿದ್ದಾರೆ. ಗಿವನ್ ಚಾರ್ಜ್ ಆನ್ ದಿ ಪ್ರೋಟಾನ್ 1.6 into 10⁻⁻19 ಕೂಲಮ್. ಮಾಸ್ ಆಫ್ ದಿ ಪ್ರೋಟಾನ್ ಕೊಟ್ಟಿದ್ದಾರೆ. ಆಮೇಲೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕೊಟ್ಟಿದ್ದಾರೆ. ಸೊ ಈಗ ನಾವೇನು ಮಾಡಬೇಕು, ಆ ಎರಡು ಪ್ರೋಟಾನ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕು. ಹೇಗೆ ಸರ್ ನೋಡಿ ಹೇಳ್ತೀನಿ. ಆ್ಯಸ್ ಯೂಶುವಲ್ ಕೂಲಮ್ಸ್ ಲಾನ ಬಳಸೋಣ. ಎಫ್ ಇಸ್ ಈಕ್ವಲ್ ಟು 1/4πε0. ಸರ್ ಏರ್ ಅಂತ ಹೇಳಿಲ್ವಲ್ಲ ಸರ್, ನೀವು ಹೆಂಗೆ ಸರ್ 1/4πε0 ಬಳಸ್ತೀರಾ? ತೊಂದರೆ ಇಲ್ಲ, ಹೇಳಿಲ್ಲದೆ ಹೋದರೆ ಏರೇನೇ ಅದು. ಹೇಳಿದರೆ ಮಾತ್ರ ಬೇರೆ ಮೀಡಿಯಮು, ಹೇಳಿಲ್ಲದೆ ಹೋದರೆ ಇಟ್ ಈಸ್ ಏರ್. 1/4πε0 ಇಂಟು 2 ಪ್ರೋಟಾನ್ಸ್ ಅಂತ ಹೇಳಿದ್ದಾರೆ. ಕ್ಯೂ ಇಂಟು ಕ್ಯೂ ಎರಡೂ ಸೇಮ್ ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಇದು ಈಕ್ವೇಶನ್ 1 ಆಯ್ತಾ. ಆಮೇಲೆ ಅವ್ರು ಹೇಳ್ತಾನೆ ಗಿವನ್ ಏನಂತ ಹೇಳಿದ್ದಾರೆ, ಫೋರ್ಸ್ ಈಸ್ ಈಕ್ವಲ್ ಟು ವೆಯ್ಟ್ ಅಂತೆ, ಎಮ್ ಜಿ ಅಂತೆ. ಓಕೆ, ಕಾಲ್ ದಿಸ್ ಆಸ್ ಈಕ್ವೇಶನ್ 2. ದೇರ್ಫೋರ್ ಫ್ರಮ್ ಈಕ್ವೇಶನ್ 1 and 2 ವಿ ಗೆಟ್ ಏನು, ಎಮ್ ಜಿ is equal to 1/4πε0 q into q divided by d square. ಮುಗಿದೋಯ್ತು ಕತೆ. ಈಗ ಏನು ಡಿ ಸ್ಕ್ವೇರ್ ಕಂಡುಹಿಡಿಬೇಕಷ್ಟೇ. ಸೊ ಎಷ್ಟೋ ಸತಿ ನಾವು ಫಿಸಿಕ್ಸ್ ಪ್ರಾಬ್ಲಮಲ್ಲಿ ಸಣ್ಣದಾಗಿ ಡಿರೈವೇಷನ್ ಕೂಡ ಮಾಡ್ಕೋಬೇಕಾದಂಥ ಸನ್ನಿವೇಶ ಬರುತ್ತೆ. ಅದಕ್ಕೇ ಫಿಸಿಕ್ಸ್ ಪ್ರಾಬ್ಲಮ್ ಕಷ್ಟ ಅನಿಸೋದು. ತಕ್ಷಣಕ್ಕೆ ಯಾವ ಈಕ್ವೇಷನ್ ಅಂತ ಗೊತ್ತಾಗೋದಿಲ್ಲ. ಯಾವುದೋ ಫಸ್ಟ್ ಪಿ ಯು ಸಿಯ ಕಾನ್ಸೆಪ್ಟನ್ನು ಇಲ್ಲಿ ಯಾವುದೋ ಇನ್ನೊಂದಕ್ಕೆ ಜೋಡಿಸಿ ಇಲ್ಲಿ ಎಳ್ಕೊಂಬರ್ಬೇಕಾಗಿರುತ್ತೆ. ನೋಡಿ ಅದೇ ಕೆಲಸ ಮಾಡಿದ್ದು. ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಜಿ ಅನ್ನೋದು ಫಸ್ಟ್ ಪಿ ಯು ಸಿನಲ್ಲಿ ಓದಿರ್ತೀರಲ್ವ ನೀವು. ಓಕೆ, ನಾವು ಲೆಟ್ ಅಸ್ ಪ್ರೊಸೀಡ್ ಫಾರ್ ದ ನಾವು. ಸೊ ಇಲ್ಲಿ ನನಗೆ ಡಿ ಸ್ಕ್ವೇರ್ ಬೇಕು. ಡಿ ಸ್ಕ್ವೇರನ್ನು ಆ ಕಡೆ ಕಳಿಸ್ತೀನಿ, ಅಲ್ಲಿರೋದನ್ನೆಲ್ಲ ಈ ಕಡೆ ಕರ್ಕೊಂಡ್ಬರ್ತೀನಿ. ಸೊ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು, 1/4πε0 ಕ್ಯೂ ಇಂಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಜಿ ಇಲ್ಲಿಗೆ ಬಂದ್ಬಿಡುತ್ತೆ, ಎಮ್ ಜಿ ಇಲ್ಲಿಗೆ ಬರುತ್ತೆ. ಸಬ್ಸ್ಟಿಟ್ಯೂಟ್ ಆ್ಯಂಡ್ ಸಿಂಪ್ಲಿಫೈ. ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1/4πε0 ಈಸ್ 9 ಇಂಟು 10⁻9 ಇಂಟು ಕ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ. ಚಾರ್ಜ್ ಆನ್ ದಿ ಪ್ರೋಟಾನ್ ಈಸ್ 1.6. ಇನ್ನು ಯಾಕೆ ಸರ್ 2 ಸತಿ ಬರ್ಕೊಂಡ್ರಿ? ಸ್ಕ್ವೇರ್ 2 ಸತಿ ಬರೀಲೇಬೇಕಾ ಸರ್? ತೊಂದರೆ ಇಲ್ಲ, ಬ್ರಾಕೆಟ್ ಹಾಕ್ಬಿಟ್ಟು ಹೋಲ್ ಸ್ಕ್ವೇರ್ ಬರೋದು ನಡೆಯುತ್ತೆ. ಡಿವೈಡೆಡ್ ಬೈ ಎಮ್ ಅಂದರೆ ಏನು, ಮಾಸ್ ಆಫ್ ದಿ ಪ್ರೋಟಾನ್ ಇಲ್ಲಿದೆ ನೋಡಿ, 1.67 ಇಂಟು 10⁻⁻27. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 9.8. ನಾನು ಈಗ ಆ್ಯಸ್ ಯೂಶುವಲ್ 10 ಪವರ್ಸನ್ನು ಫಸ್ಟು ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ. ನ್ಯೂಮರೇಟರಲ್ಲಿ ಎಷ್ಟಿದೆ? 19 38 ಆಗುತ್ತೆ ಅಲ್ವಾ. 38ರಲ್ಲಿ 9 ಕಳಿಬೇಕು. ಯಾಕೆಂದರೆ ಇದು ಮೈನಸ್ ಆ್ಯಡ್ ಮಾಡ್ತೀನಿ, ಇದು ಪ್ಲಸ್ ಇದೆ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಸೊ 38ರಲ್ಲಿ 19 + 19 38ರಲ್ಲಿ 9 ಕಳೆದ್ರೆ 29. ಸೊ ಒಂದು ಸತಿ ಚೆಕ್ ಮಾಡ್ಕೊಂಬಿಡಿ. 19 + 19 -9, ಸೊ -29 ಬರುತ್ತೆ. ಸೊ ಇಲ್ಲೆಲ್ಲ ಬರೆದಿರ್ತೀನಿ. ನ್ಯೂಮರೇಟರಲ್ಲಿ 10⁻⁻29 ಇದನ್ನು ರಫ್ ಪೇಜಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗಡೆ 10⁻⁻27 ಇದು ಡಿನಾಮಿನೇಟರ್. ಗೊತ್ತಾಯ್ತಲ್ವಾ? ಈಗ ಇವೆರಡನ್ನು ಏನು ಮಾಡ್ತೀರಾ? 29ನಲ್ಲಿ 27ಅನ್ನು ಕಳಿಬೇಕು. ಸೊ ಅವಾಗ ಉಳಿಯೋದು 10⁻⁻². ಸೊ -29 ಇದು ಮೇಲೆ ಹೋದರೆ +27. ಸೊ ಕಳಿಬೇಕು -2 ಈಸ್ ಈವನ್ ನಂಬರ್. ಸೊ ನೋ ಪ್ರಾಬ್ಲಮ್. ಯಾಕೆ ಗೊತ್ತಾ, ನನಗೆ ಡಿ ಸ್ಕ್ವೇರ್ ಬೇಕು. ಸ್ಕ್ವೇರ್ ರೂಟ್ ತಗೋತೀನಿ. -2 ಇರೋದ್ರಿಂದ ತೊಂದರೆ ಇಲ್ಲ. ಒಂದು ವೇಳೆ -3 ಇದ್ದಿದ್ರೆ ನಾನು ಅದನ್ನ ಈವನ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕಾಗಿತ್ತು. ಇರಲಿ, ಇನ್ನು ಉಳಿದಿದ್ದನ್ನು ಸಿಂಪ್ಲಿಫೈ ಮಾಡೋಣ. ಏನು, 9 ಇಂಟು 1.6 ಇಂಟು 1.6. ಓಕೆ, 9 ಇಂಟು 1.6 ಆಯಿತು. ಡಿವೈಡೆಡ್ ಬೈ 1.67 ಇಂಟು 9.8 ಮಾಡಿದೆ. ಆನ್ಸರು ಎಷ್ಟು ಬರ್ತಾ ಇದೆ? ಐ ವಿಲ್ ಜಸ್ಟ್ ಚೆಕ್. 1.41 ಬಂತು. 1.41 into 10 power so much. So I want D alone. So it is root of 1.41 into 10⁻⁻². So D is equal to ಎಷ್ಟಾಗುತ್ತೆ? ಇದರ ರೂಟ್
1.18 into 10 to the power of minus 1. That is D is equal to 0.118 meter. ಇಷ್ಟು ಡಿಸ್ಟೆನ್ಸ್ ಇರಬೇಕು ಅವೆರಡರ ಮಧ್ಯೆ ಇಷ್ಟು ಡಿಸ್ಟೆನ್ಸ್ ಇರಬೇಕು. ಸೊ ಇನ್ನೊಮ್ಮೆ ಕ್ರಾಸ್ ವೆರಿಫೈ ಮಾಡೋಣ, ಎಲ್ಲಾದರೂ ಮಿಸ್ಟೇಕ್ ಆಗಿದೆಯಾ ಅಂತ. ಫೋರ್ಸ್ 1/4πε0 q square by d square. Given force is equal to mg. ಯಾಕೆ ಅಂದರೆ ಇಟ್ ಇಸ್ ಅ ಫೋರ್ಸ್ ಆ್ಯಕ್ಟಿಂಗ್ ಆನ್ ಐದರ್ ಆಫ್ ದೆಮ್ ಮೇ ಬಿ ಈಕ್ವಲ್ ಟು ವೆಯ್ಟ್ ಅಂತ ಹೇಳಿದ್ದಾರೆ mg. ಸೊ ಅಂದರೆ ಎಫ್ ಜಾಗಕ್ಕೆ mg ಹಾಕ್ಕೊಂಡೆ. mg is equal to 1/4πε0 q into q by d square. ನನಗೆ d square ಮಾತ್ರ ಬೇಕು, ಉಳಿದಿದ್ದೆಲ್ಲ ಇಲ್ಲಿ ಕಳಿಸೆ. d square is equal to so much divided by mg. ಆಮೇಲೆ 1/4πε0 ನಮಗೆ ಗೊತ್ತಿದೆ 9 into 10⁻9 ಅಂತ. q ಅಂದರೆ ಚಾರ್ಜ್ ಆನ್ ದಿ ಪ್ರೋಟಾನ್ 1.6 into 10⁻19. ಅಗೇನ್ 1.6 into 10⁻19 divided by mass into acceleration due to gravity. ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ ನ್ಯೂಮರೇಟರ್ -38 ಅಲ್ಲಿ 9 ಹೋದರೆ -29, ಇಲ್ಲಿ ಬರ್ದಿದ್ದೀನಿ -29. ಆಮೇಲೆ ಡಿನಾಮಿನೇಟರಲ್ಲಿ 10⁻27. ಆಮೇಲೆ ಇವೆರಡನ್ನು ಸಾಲ್ವ್ ಮಾಡ್ಕೊಂಡಾಗ -2 ಬರುತ್ತೆ. ಸೊ ಹಂಗಾಗಿ 10⁻2 ಆಯಿತು. ಇನ್ನು ಉಳಿದಿರೋ ನ್ಯೂಮರಿಕಲ್ಸನ್ನು 9 1.6 ಇವೆಲ್ಲ ತೊಗೊಂಡು ಮಾಡಿದರೆ 1.41 ಬಂತು. d ಸ್ಕ್ವೇರ್ ಬಂತು. ಈ d ಸ್ಕ್ವೇರನ್ನು ನಾನು d ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ರೂಟ್ ತಗೋತೀನಿ. ಸೊ ವೆನ್ ಐ ಗೋ ಫಾರ್ ಸ್ಕ್ವೇರ್ ರೂಟ್ ಐ ಗೆಟ್ 1.41 into 10⁻2 square root as 1.18. -2 square root is -1. ಅದು ಇಷ್ಟಕ್ಕೆ ನಿಲ್ಲಿಸಿದ್ರು ನಡೆಯುತ್ತೆ. ಅದು ಈ ಪಾಯಿಂಟನ್ನು ಹಿಂದಕ್ಕೆ ತಳ್ಳಿದ್ರೆ 10⁻- ಹೊರಟೋಗುತ್ತೆ. ಸೊ d is equal to 0.118 meter. This is the distance of separation. ಅರ್ಥ ಆಗ್ತಿದೆಯಲ್ವಾ? ಸೊ ಪ್ರಾಬ್ಲಮ್ಸು ಏನಂದರೆ ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಕ್ಯಾಲ್ಕುಲೇಷನ್ ಟೈಮ್ ತಗೊಳುತ್ತೆ ಬಿಟ್ಟರೆ ಟಫ್ ಏನಲ್ಲ. ಅಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ನಿಮ್ಮ ಸ್ವಯಂಕೃತ ಅಪರಾಧ ಅಷ್ಟೇ. ಹತ್ರವಾಗಿ ಏನೋ ಮಾಡಿದಾಗ ಇಲ್ಲಿ ಯಾವುದೋ ಒಂದು 10 ಬಿಟ್ಬಿಡೋದು, ಅದು ಮೈನಸನ್ನು ಪ್ಲಸ್ ಅಂತ ತೊಗೊಂಡ್ಬಿಡೋದು, ಹಂಗೆ ಮಾಡಿ ನೀವು ಮಾರ್ಕ್ಸನ್ನು ಕಳ್ಕೋತೀರಾ. ಅದು ನಿಮ್ಮ ದಡ್ಡತನ ಅಲ್ಲ, ಆತುರತನ. ಅದಕ್ಕೆ ಆತರ ಮಾಡ್ಕೋಬೇಡಿ. ನೋಡಿ, ನಾನೇ ಇವಾಗ ಒಂದ್ಸತಿ ಪ್ರಾಬ್ಲಮ್ ಮಾಡಿದ ಮೇಲೆ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡಿದೆ. ದಯವಿಟ್ಟು ಆ ಕೆಲಸ ಮಾಡಿ. ಸೊ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ, ಫುಲ್ ಮೈಂಡಲ್ಲಿ ಇನ್ನೂ ಇರಲಿ. ಅಥವಾ ಮಾಡಿದಾದ್ಮೇಲೆ ಒಂದು ಸತಿ ಕ್ರಾಸ್ ಚೆಕ್ ಮಾಡಿ. ಸೊ ಒಂದು ಸಣ್ಣ ಮಿಸ್ಟೇಕ್ ಕೂಡ ಎಲ್ಲೋ ಒಂದು ಕಡೆ ಮೈನಸ್ ಹೋಗಿ ಪ್ಲಸ್ ಆದರೆ, ಅಥವಾ ಎಲ್ಲೋ ಒಂದು ಕಡೆ ಸ್ಕ್ವೇರ್ ಹೋಗೋದು ಸ್ಕ್ವೇರ್ ರೂಟ್ ಆದರೆ ಬಹಳ ಕಾಸ್ಟ್ಲಿ ಆಗಿಬಿಡುತ್ತೆ ಅದು. ಸೊ ಹಂಗಾಗಿ ಪ್ರಾಬ್ಲಮ್ಸ್ ಬಂದಾಗ ಕ್ಯಾಲ್ಕುಲೇಷನ್ ಪಾರ್ಟನ್ನು ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಹಂಗಂತೇಳಿ ತುಂಬ ಟೈಮು ವೇಸ್ಟ್ ಮಾಡಬೇಡಿ. ಯಾಕೆಂದರೆ ಎಕ್ಸಾಮಲ್ಲಿ ನಿಮಗೆ ಸಿಕ್ಕೋದೇ 3 ಗಂಟೆ. ಆ 3 ಗಂಟೆನಲ್ಲಿ 15 ನಿಮಿಷ ಪೇಪರ್ ಓದಲಿಕ್ಕೆ ಆಗೋಗ್ಬಿಡುತ್ತೆ. ಇನ್ನು 2-3/4 ಗಂಟೆ ಇರುತ್ತೆ. ದಯವಿಟ್ಟು ಟೈಮನ್ನು ನೀಟಾಗಿ ಮ್ಯಾನೇಜ್ ಮಾಡೋದನ್ನು ಕಲೀರಿ. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ next question. Okay, again 2 point charges. ಬಹುಶಃ ಇವತ್ತೆಲ್ಲ ಈ ಪಾಯಿಂಟ್ ಚಾರ್ಜಸ್ ಸಂಬಂಧಪಟ್ಟಂಗೆ ಆಗೋಗ್ಬಿಡುತ್ತೆ. ಓಕೆ, ನೋಡೋಣ ಏನು ಹೇಳುತ್ತೆ ಅಂತ. 2 point charges -15 microcoulomb. ಮೈಕ್ರೋ ಅಂದರೆ 10 to the power of -9 -6 10 to the power -6 ಮತ್ತು ಪ್ಲಸ್ 20 ಮೈಕ್ರೋಕೂಲಮ್. ಸೊ 2 ಚಾರ್ಜ್ ಇದೆ, ಒಂದು ನೆಗೆಟಿವ್ ಇದೆ, ಇನ್ನೊಂದು ಪಾಸಿಟಿವ್ ಇದೆ. ಆರ್ ಲೊಕೇಟೆಡ್ ಇನ್ ಏರ್ 0.9 ಮೀಟರ್ ಅಪಾರ್ಟ್. ಸೊ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಫೈಂಡ್ ದ ಫೋರ್ಸ್ ಬಿಟ್ವೀನ್ ದೆಮ್. ಫೋರ್ಸನ್ನು ಕಂಡುಹಿಡಿಬೇಕು, ಮೊದಲನೇ ಪ್ರಾಬ್ಲಮ್ ಥರನೇ. ಆಮೇಲೆ ಏನೋ ಹೇಳ್ತಾನೆ ನೋಡಿ, ಇಫ್ ಎ ಮೀಡಿಯಮ್ ಆಫ್ ರಿಲೇಟಿವ್ ಪರ್ಮಿಟಿವಿಟಿ 8 ಈಸ್ ಇಂಟ್ರಡ್ಯೂಸ್ಡ್ ಬಿಟ್ವೀನ್ ದೆಮ್. ಮೀಡಿಯಮ್ ಚೇಂಜ್ ಆಯಿತು. ವಾಟ್ ವಿಲ್ ಬಿ ದ ನ್ಯೂ ಫೋರ್ಸ್? ಸ್ವಲ್ಪ ಡಿಫರೆಂಟ್ ಆಗಿದೆ. ಇರಲಿ ನೋಡೋಣ. ಫಸ್ಟ್ ಪ್ರಾಬ್ಲಮ್ಮು ಮೊದಲು ಇವತ್ತಿನ ಫಸ್ಟ್ ಪ್ರಾಬ್ಲಮ್ಮು ಇಲ್ಲಿ ಫಸ್ಟ್ ಪಾರ್ಟ್ಗೆ ಸರಿಯಾಗಿದೆ. ಅಂದರೆ ಮೊದಲನೇದಾಗಿ ನಾನು ಓಕೆ ಆ್ಯಸ್ ಯೂಶುವಲಿ ಹೌ ಟು ರೈಟ್ Q1 ಈಸ್ ಈಕ್ವಲ್ ಇದೆಲ್ಲ ಬರೀಬೇಕು. ನಾನು ಬರೀದೇ ಹೋದರೂ ನೀವು ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. -15 ಮೈಕ್ರೋಕೂಲಮ್. Q2 ಈಸ್ ಈಕ್ವಲ್ ಟು 20 ಮೈಕ್ರೋಕೂಲಮ್. ಆಮೇಲೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಈಸ್ ಈಕ್ವಲ್ ಟು 0.9 ಮೀಟರ್. ಸೊ FA ಕ್ವಶನ್ ಮಾರ್ಕ್. ಇದು ಫಸ್ಟ್ ಪಾರ್ಟ್. FA ಕ್ವಶನ್ ಮಾರ್ಕ್. ಓಕೆ, FA ಈಸ್ ಈಕ್ವಲ್ ಟು 1/4πε0 into Q1 Q2 divided by d square. That is equal to 9 into 10 to the power of 9 into Q1 15 into 10 to the power of -6. ಸರ್ ಮೈನಸ್ ಬರೀಲಿಲ್ವಲ್ಲ ಸರ್ ನೀವು? ಮೈನಸನ್ನು ಬರೆಯೋ ನೆಸೆಸಿಟಿ ಇಲ್ಲ. ಕೊನೆಗೆ ನೀವು ನೇಚರನ್ನು ಬರೆದ್ರೆ ಆಯಿತು. ಏನಂತ ನೋಡಿ, ಇವೆರಡು ಆಪೋಸಿಟ್ ಚಾರ್ಜಸ್ ಅಲ್ವಾ. ದೇರ್ಫೋರ್ ಫೋರ್ಸ್ ಈಸ್ ರಿಪಲ್ಸಿವ್. ಅಷ್ಟು ಬರೆದ್ರೆ ಸಾಕು. ಓಕೆ, ವೆಲ್, into Q2.
Q2 20 into 10 to the power of minus 6 whole thing divided by 0.9 square. Okay, simplify ಮಾಡಿ 10 powers as usual 10 powers minus 6 ಅಂದರೆ minus 12 ಆಯಿತು. ಇಲ್ಲಿ 10 to the power of 9 ಇದೆ, 9 ಅಲ್ಲಿ 12 ಮೈನಸ್ ಮಾಡಿದರೆ 10 to the power of minus 3 ಉಳಿಯುತ್ತೆ. ಗೊತ್ತಾಯ್ತಲ್ವಾ? 10 to the power of minus 3 ಇದನ್ನು ನೀವು ಬೇಕಾದ್ರೆ ಸಪ್ರೇಟಾಗಿ ಮಾಡ್ಕೊಳ್ಳಿ. minus 6 plus 9 ಅಲ್ಲಿಗೆ ಎಷ್ಟಾಯಿತು? 6 12 12 9 ಹೋದರೆ 3 minus 3 ಆಯಿತು. ಓಕೆ, ಇನ್ನು ಉಳಿಯೋದನ್ನು ಸಿಂಪ್ಲಿಫೈ ಮಾಡೋಣ. ಏನಂತ? 9 into 15 into 20 is equal to divided by 0.9 square ಮಾಡಿದರೆ ನಿಮಗೆ 3.33. ಓಕೆ, ಸೊ ದ ಆನ್ಸರ್ ವಾಟ್ ಯು ಗೆಟ್ ಈಸ್ 3.33 ಅಲ್ಲ, 3333 ಇಂಟು 10 ಪವರ್ ಮೈನಸ್ 3 ನ್ಯೂಟನ್ ಬಂತು. ಇದು ಎಫ್ ಇನ್ ಏರ್. ಬೇಕು ಅಂತಂದರೆ ನೋಡಿ, ಇಲ್ಲಿ ಡೆಸಿಮಲ್ ಇದೆ 0.0 ಅಂತ, ಇದನ್ನು ಹಿಂದಕ್ಕೆ ತಳ್ಳಿ 1 2 3 ಪ್ಲೇಸ್ ಹಿಂದಕ್ಕೆ ತಳ್ಳಿದರೆ ಅಂದರೆ ಇದನ್ನು 3.333 ಅಂತ ಬರೆದ್ರೆ ಅವಾಗ ಇದು 10 ಪವರ್ ಮೈನಸ್ 3 ಇರೋದು ಜೊತೆಗೆ ಪ್ಲಸ್ 3 ಸೇರ್ಕೊಂಡ್ಬಿಡುತ್ತೆ, ಯಾಕಂದರೆ ಹಿಂದಕ್ಕೆ ತಳ್ಳಿದಾಗ ಪ್ಲಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ 3.333 ನ್ಯೂಟನ್ ಅಷ್ಟೇ. ಸೊ ದಿಸ್ ಈಸ್ ಫೋರ್ಸ್ ಇನ್ ಏರ್. ಫೋರ್ಸ್ ಇನ್ ಏರ್ ಗೊತ್ತಾಯ್ತಲ್ವಾ? ಫೋರ್ಸ್ ಇನ್ ಏರ್ ಬಂತು. ಬಟ್ ಅಲ್ಲಿ ಇನ್ನೊಂದೇನೋ ಕೇಳಿದ್ದಾರೆ, ಈ ಎರಡು ಚಾರ್ಜ್ಗಳ ಮಧ್ಯೆ Q1 ಮತ್ತು Q2ಗಳ ಮಧ್ಯೆ ಏನೋ ಒಂದು ಮೀಡಿಯಮನ್ನು ಇಟ್ಬಿಡ್ತಾರಂತೆ. ಏನೋ ಒಂದು ಮೀಡಿಯಮನ್ನು ಇಟ್ಬಿಟ್ಟು ನಿಮಗೆ ಗೊತ್ತಿದೆ, force between the two charges depends on the medium. Force between two charges depends upon the medium ಅಂತ ನಿಮಗೆ ಗೊತ್ತಿದೆ. ಸೊ ಹಾಗಾದರೆ ವಾಟ್ ಈಸ್ ದ ಎಫೆಕ್ಟ್ ಆಫ್ ಮೀಡಿಯಮ್? ಮೀಡಿಯಮ್ ಇಟ್ಟಾಗ ಏನಾಗುತ್ತೆ? ಇವಾಗ ಇಲ್ಲಿ ನೋಡಿ, ಎಪ್ಸೆಲಾನ್ 1/4 ಎಫ್ ಮೀಡಿಯಮ್, ಇದೆಲ್ಲ ಡಿರೈವ್ ಮಾಡಬೇಕಾಗಿಲ್ಲ, ಒಂದು ಈಕ್ವೇಷನ್ ಸಾಕು. ಬಟ್ ಅದು ನಿಮಗೆ ಹೇಳಿರ್ತೀನಿ, ಅದೇ ಸಿ ಇ ಟಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. 1/4 ಎಪ್ಸೆಲಾನ್ ಇಂಟು Q1 Q2 ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಆಮೇಲೆ ಎಪ್ಸೆಲಾನ್ ಆರ್ ಅಂತ ಒಂದು ಪ್ಯಾರಾಮೀಟರ್ ಇದೆ, ಅದನ್ನೇ ನಾನು ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರೆಯೋದು. ದಟ್ ಈಸ್ ಈಕ್ವಲ್ ಟು ಎಪ್ಸೆಲಾನ್ ಬೈ ಎಪ್ಸೆಲಾನ್ ನಾಟ್ ಇಂಪ್ಲೈಸ್ ಎಪ್ಸೆಲಾನ್ ಈಸ್ ಈಕ್ವಲ್ ಟು ಎಪ್ಸೆಲಾನ್ ಆರ್ ಎಪ್ಸೆಲಾನ್ ನಾಟ್. ಸೊ ಇದೆಲ್ಲ ನಾನು ಡಿರೈವ್ ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀವಿ. ಒಂದೇ ಒಂದು ಈಕ್ವೇಷನ್ ಹೇಳ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. ಎಫ್ ಎಮ್ ಈಸ್ ದೇರ್ ಫೋರ್ 1/4 ಎಪ್ಸೆಲಾನ್ ಜಾಗಕ್ಕೆ ಎಪ್ಸೆಲಾನ್ ಆರ್ ಎಪ್ಸೆಲಾನ್ ನಾಟ್ ಬರಿತೀನಿ ಇಂಟು Q1 Q2 ಡಿವೈಡೆಡ್ ಬೈ ಡಿ ಸ್ಕ್ವಯರ್. ಸೊ ಎಫ್ ಎ ಇಲ್ಲಿದೆ, ಎಫ್ ಎಮ್ ಇಲ್ಲಿದೆ. ಗಮನಿಸಿ, ಇವೆರಡು ಈಕ್ವೇಷನ್ಸನ್ನು ಗಮನಿಸಿ. ಎಫ್ ಎಮ್ ಮತ್ತು ಎಫ್ ಎಗೆ ಏನು ವ್ಯತ್ಯಾಸ? ಎಫ್ ಎಮ್ ಈಸ್ ಈಕ್ವಲ್ ಟು ಈ ಎಲ್ಲ 1/4 ಎಪ್ಸೆಲಾನ್ ನಾಟ್ Q1 Q2 ಬೈ ಡಿ ಸ್ಕ್ವೇರನ್ನು ಎಫ್ ಎ ಅಂತ ಬರೀಬಹುದಾ? ಬರೆದ್ರೆ ಡಿನಾಮಿನೇಟ್ರಲ್ಲಿ ಎಪ್ಸೆಲಾನ್ ಆರ್ ಉಳಿಯುತ್ತೆ. ಅಂದರೆ ಎಪ್ಸೆಲಾನ್ ಆರ್ ಈಸ್ ಈಕ್ವಲ್ ಟು ಎಫ್ ಎ ಡಿವೈಡೆಡ್ ಬೈ ಎಫ್ ಎಮ್. ಇದೊಂದು ಈಕ್ವೇಷನನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಎಪ್ಸೆಲಾನ್ ಆರ್ ಇಲ್ಲಿ ಬಂತು, ಎಫ್ ಎಮ್ ಇಲ್ಲಿ ಬಂತು. ಅಂದರೆ ಯಾವುದಾದ್ರೂ ಒಂದು ಮೀಡಿಯಮನ್ನು ಮಧ್ಯದಲ್ಲಿ ಇಂಟ್ರಡ್ಯೂಸ್ ಮಾಡಿದರೆ ಎಪ್ಸೆಲಾನ್ ಆರ್ ಡಿನಾಮಿನೇಟರ್ ಜಾಸ್ತಿ ಆಗುತ್ತೆ, ಫೋರ್ಸ್ ಕಡಿಮೆ ಆಗುತ್ತೆ. ಇದನ್ನು ನೀವು MCQ ಆಗು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಟ್ವೀನ್ ಟೂ ಚಾರ್ಜಸ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಈಸ್ ಇಂಟ್ರಡ್ಯೂಸ್ಡ್, then the force between them increases, decreases, remains same, cannot be predicted ಅಂತ ಹೇಳ್ತಾರೆ. ಸೊ ಎರಡು ಚಾರ್ಜ್ಗಳ ಮಧ್ಯೆ ಯಾವುದೇ ಒಂದು ಮೀಡಿಯಮನ್ನು ತಂದಿಟ್ಟಾಗ ಅವೆರಡರ ಮಧ್ಯೆ ಫೋರ್ಸ್ ಕಡಿಮೆ ಆಗುತ್ತೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲನ್ನು ಕೊಟ್ಬಿಡ್ತೀನಿ ನೋಡಿ. ಈಗ ಎರಡು ಚಾರ್ಜ್ಡ್ ಬಾಲ್ಗಳಿದ್ದಾವೆ, ಇಲ್ಲಿ ನೇತು ಹಾಕಿದ್ದೀನಿ, ಇದೊಂದು ಬಾಲು ಆಯಿತಾ. ಈ ಎರಡು ಬಾಲು ಹೀಗೆ ರಿಪೆಲ್ ಆಗಿದ್ದಾವೆ ಆಯಿತಾ, ಅವೆರಡರ ಮಧ್ಯದಲ್ಲಿ ನಾನು ಒಂದು ಪೇಪರನ್ನು ಅಥವಾ ಒಂದು ಗ್ಲಾಸ್ ಪೀಸನ್ನು ಏನೋ ಒಂದು ತಂದಿಡ್ತೀನಿ. ಅವಾಗ ಏನಾಗುತ್ತೆ ಗೊತ್ತಾ? ಇಷ್ಟು ದೂರ ರಿಪೆಲ್ ಆಗಿರೋ ಸ್ವಲ್ಪ ಹತ್ತಿರಕ್ಕೆ ಬರ್ತವೆ, ಅಂದರೆ ಅವೆರಡರ ಮಧ್ಯೆ ಫೋರ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹತ್ತಿರಕ್ಕೆ ಬರ್ತವೆ. ಮುಂಚೆ ಇಷ್ಟಿದ್ದಂಥ ಆ್ಯಂಗಲ್ ಇವಾಗ ಇಷ್ಟ ಆಗುತ್ತೆ. ಇದನ್ನು ಕೂಡ ನೀವು CET ಆಗಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಟ್ವೀನ್ ದ ಟೂ ಚಾರ್ಜಸ್ when a material is introduced, the force will decrease. Okay, what is the effect of medium? It decreases the force. ಇವಾಗ ಬನ್ನಿ ನಾವು ಇದನ್ನ ಯೂಸ್ ಮಾಡೋಣ, ಈ ಫಾರ್ಮುಲಾ ಯೂಸ್ ಮಾಡೋಣ ಅಥವಾ ಈ ಫಾರ್ಮುಲಾ ಯೂಸ್ ಮಾಡೋಣ, ನಡೆಯುತ್ತೆ. ಓಕೆ, ಜಸ್ಟ್ ಐ ಕ್ಲಿಯರ್ ದ ಬೋರ್ಡ್. ವೆಲ್, ಐ ಕ್ಲಿಯರ್ ಹಿಯರ್. ಓಕೆ, ಸೊ ವೆಲ್, ಎಫ್ ಎಮ್ ಇಸ್ ಈಕ್ವಲ್ ಟು ನಮಗೆ ಅದೇ ತಾನೇ ಬೇಕಾಗಿರೋದು. ಎಫ್ ಎ ಆಲ್ರೆಡಿ ಬಂದಿದೆ 3.33 ಅಂತ, 3.33 ಸಾಕು. ಡಿವೈಡೆಡ್ ಬೈ ಎಪ್ಸೆಲಾನ್ ಆರ್ 8 ಬಂದಿದೆ. ಸೊ ದಟ್ ಈಸ್ ಈಕ್ವಲ್ ಟು 3.33
divided by 8, that is equal to 0.42 ನ್ಯೂಟನ್. ನೋಡಿ ಮೊದಲು ಎಷ್ಟಿತ್ತು, ಇವಾಗ ಎಷ್ಟಾಯಿತು? ಮೊದಲು 3.33 ಇದ್ದಂಥ ಫೋರ್ಸು ಇವಾಗ ಬರೀ 0.42 ನ್ಯೂಟನ್ಗೆ ರೆಡ್ಯೂಸ್ ಆಯಿತು. ಸೊ ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನೀವೇ ಸಿ ಇ ಟಿ ಪಾಯಿಂಟನ್ನು ಕೂಡ ನಾನು ಹೇಳಿದೆ, ಏನು, ವೆನ್ ಯು ಕೀಪ್ ಮೀಡಿಯಮ್ ಬಿಟ್ವೀನ್ ದ ಟೂ ಚಾರ್ಜಸ್, ವೆನ್ ಯು ಕೀಪ್ ಅ ಮೀಡಿಯಮ್ ಬಿಟ್ವೀನ್ ದ ಟೂ ಚಾರ್ಜಸ್ ಫೋರ್ಸ್ ಡಿಕ್ರೀಸಸ್. ಸೊ ಸರ್ ಇದೆಲ್ಲ ಡಿರೈವೇಷನ್ ಮಾಡಬೇಕಾ? ಬೇಡವೇ ಬೇಡ, ಡಿರೈವೇಷನ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಇದು ಅಥವಾ ಇದು, ಎಫ್ ಎಮ್ ಇಸ್ ಈಕ್ವಲ್ ಟು ಎಫ್ ಎ ಬೈ ಆರ್ ಅಥವಾ ಎಪ್ಸಲಾನ್ ಆರ್ ಇಸ್ ಈಕ್ವಲ್ ಟು ಎಫ್ ಎ ಬೈ ಎಫ್ ಎಮ್. ದಿಸ್ ಈಸ್ ಮಚ್ ಬೆಟರ್. ಎಪ್ಸಲಾನ್ ಆರ್ ಇಸ್ ಈಕ್ವಲ್ ಟು ಎಫ್ ಎ ಬೈ ಎಫ್ ಎಮ್. ಓಕೆನಾ? ವೆಲ್, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಯಾವುದೇ ಒಂದು ವಿಡಿಯೋನ ನೆಕ್ಸ್ಟ್ ಕ್ವಶನ್ ಹೋಗೋ ಮುಂಚೆ ನಿಮಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದರೆ ಪಾಸ್ ಮಾಡಿ ಅಲ್ಲಿ ಬರ್ದಿರೋದನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳಿ, ಆಯಿತಾ? ವಿಡಿಯೋ ಎಲ್ಲ ನೋಡಿ ಆದಮೇಲೆ ಓಕೆ, ಸೊ ದಯವಿಟ್ಟು ನೀವೇ ಒಂದ್ಸತಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ. ವೆಲ್, ವಿತ್ ದಿಸ್ ಐ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. ನೋಡೋಣ, ಸಾಧ್ವಾದ್ರೆ ಇನ್ನೊಂದು ಪ್ರಾಬ್ಲಮನ್ನು ಮಾಡ್ಬಿಡ್ತೀನಿ. Yes, here comes the next question. Force of attraction between two charges plus 3 nanocoulomb and minus 2 nanocoulomb separated by a distance of 0.2 meter is found to be 4 into 10 power minus 7 Newton in some medium ಅಂತ ಹೇಳಿದಾನೆ, ಏರ್ ಅಂತ ಹೇಳಿಲ್ಲ, ಏರ್ ಅಂತ ಹೇಳಿಲ್ಲ, ಸರ್ಟನ್ ಮೀಡಿಯಮ್ ಅಂತ ಹೇಳಿದ್ದಾರೆ. ಹಾಗಾದರೆ ಫೈಂಡ್ ದ ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ ದ ಮೀಡಿಯಮ್. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಈಗ ಪ್ರಾಬ್ಲಮ್ ಸ್ವಲ್ಪ ಅಂದರೆ ಹಿಂದಿನ ಪ್ರಾಬ್ಲಮ್ ಕಂಟಿನ್ಯೂಯೇಷನ್ ತೊಗೋಬೇಕು ನೀವು ಅಷ್ಟೇ. ಏನು, ಹಿಂದಿನ ಪ್ರಾಬ್ಲಮಲ್ಲಿ ನಾನೊಂದು ಈಕ್ವೇಷನನ್ನು ಬರೆದಿದ್ದೆ, ಏನಂತ, ಎಫ್ ಎಮ್ ಈಸ್ ಈಕ್ವಲ್ ಟು 1/4π ಎಪ್ಸೆಲಾನ್ ಆರ್ ಎಪ್ಸೆಲಾನ್ ನಾಟ್ Q1 Q2 divided by D square. ಈ ಈಕ್ವೇಷನ್ ಟಕ್ ಅಂತ ನಿಮ್ಮ ಮೈಂಡಿಗೆ ಬಂದುಬಿಡಬೇಕು. ಓಕೆ, ಸೊ ಬಿಫೋರ್ ಯು ರೈಟ್ ದ ಗಿವನ್ ಕ್ವಾಂಟಿಟೀಸ್ ದಿಸ್ ಈಕ್ವೇಷನ್ ಶುಡ್ ಕಮ್ ಟು ಯುವರ್ ಮೈಂಡ್. ಓಕೆ, ಇಲ್ಲಿ ಏನಾಗೋದು, ಎಪ್ಸಲಾನ್ ಇರೋದು, ಅದ್ರ ಬದಲಿಗೆ ಎಪ್ಸಲಾನ್ ನಾಟ್ ಬರೆದಿದ್ದೀನಿ. ಇಲ್ಲಿ ಇವಾಗ ನಾನು ಪ್ರಾಬ್ಲಮನ್ನು ಸಿಸ್ಟಮ್ಯಾಟಿಕ್ಕಾಗಿ ಸಾಲ್ವ್ ಮಾಡ್ತೀನಿ. ಫಸ್ಟ್ಗೆ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಎಸ್, ಏನೇನು ಕೊಟ್ಟಿದ್ದಾರೆ? Q1 ಕೊಟ್ಟಿದ್ದಾರೆ. Q1 is equal to 3 nanocoulomb, ನ್ಯಾನೋ ಅಂದರೆ 10 to the power minus 9. Q2 is equal to minus 2 nanocoulomb, minus sign only to show that they are opposite charges, separated by a distance D is equal to 0.2 meter. Okay, force in the medium ಕೊಟ್ಟಿದ್ದಾರೆ 4 into 10 to the power of minus 7 Newton epsilon r question mark, relative permittivity question mark. Okay, so equation Fm is equal to 1/4π epsilon naught Q1, epsilon naught ಅಲ್ಲ, 1/4π ಎಪ್ಸಲಾನ್ ಜಾಗಕ್ಕೆ ಎಪ್ಸಲಾನ್ ಆರ್ ಎಪ್ಸಲಾನ್ ನಾಟ್ ಬರ್ಕೋತೀನಿ ಇಂಟು Q1 Q2 ಡಿವೈಡೆಡ್ ಬೈ ಡಿ ಸ್ಕ್ವಯರ್. ಗಮನಿಸಿ ಮಕ್ಕಳೇ, ಇದನ್ನು ಸ್ವಲ್ಪ ಮಾಡಿಫೈ ಮಾಡ್ತೀನಿ. 1/ಎಪ್ಸಲಾನ್ ಆರ್ ಅನ್ನು ಸಪ್ರೇಟಾಗಿ ಬರೆದು ಆಮೇಲೆ 1/4π ಎಪ್ಸಲಾನ್ ನಾಟ್ ಅಂತ ಬರ್ಕೋತೀನಿ, ಏನು ತೊಂದರೆ ಆಗಲ್ಲ. ಇಲ್ಲಿದ್ದ ಎಪ್ಸಲಾನ್ ಆರ್ ಹೊರಗಡೆ ತೆಗೆದಿದ್ದೀನಿ. ಇಂಟು Q1 Q2 ಡಿವೈಡೆಡ್ ಬೈ ಡಿ ಸ್ಕ್ವಯರ್. ಸ್ವಲ್ಪ ದೊಡ್ಡದಾಗೆ ಬರಿತಾ ಇದ್ದೀನಿ, ಆಯಿತಾ? ಸೊ ನೀಟಾಗಿ ಕಾಣಲಿ ಅಂತ, ನೀಟಾಗಿ ಅರ್ಥ ಆಗಲಿ ಅಂತ. ಈಸ್ ಈಕ್ವಲ್ ಟು 1/ಎಪ್ಸಲಾನ್ ಆರ್ ಗೊತ್ತಿಲ್ಲ ನನಗೆ. ಓಕೆ, ಎಪ್ಸಲಾನ್ ಆರ್ನ ಈ ಕಡೆ ತೊಗೊಂಡ್ಬಿಡ್ತೀನಿ ಬಿಡಿ. ಇವಾಗ ನನಗೆ ಎಪ್ಸಲಾನ್ ಆರ್ ತಾನೇ ಬೇಕಾಗಿರೋದು. ಸೊ ಐ ಟೇಕ್ ಎಪ್ಸಲಾನ್ ಆರ್ ದಟ್ ಸೈಡ್, ಐ ಟೇಕ್ ಎಪ್ಸಲಾನ್ ಆರ್ ಹಿಯರ್. ಸೊ ಎಪ್ಸಲಾನ್ ಆರ್ ಈಸ್ ಈಕ್ವಲ್ ಟು 1/4π ಎಪ್ಸಲಾನ್ ನಾಟ್ ಹಾಗೇ ಇರುತ್ತೆ, 1/4π ಎಪ್ಸಲಾನ್ ನಾಟ್ ಹಾಗೇ ಇರುತ್ತೆ. Q1 Q2 ಹಾಗೇನೇ ಇರುತ್ತೆ, Q1 Q2 ಹಾಗೇನೇ ಇರುತ್ತೆ, ಡಿ ಸ್ಕ್ವೇರ್ ಕೂಡ ಹಾಗೇ ಇರುತ್ತೆ. ಅದ್ರ ಜೊತೆಗೆ ಈ ಎಫ್ ಎಮ್ ಇಲ್ಲಿಗೆ ಬಂದ್ಬಿಡುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಫ್ ಎಮ್ ಇಲ್ಲಿಗೆ ಬಂದ್ಬಿಡುತ್ತೆ. ದಟ್ ಈಸ್ ಈಕ್ವಲ್ ಟು, ಮುಗಿದೋಯ್ತು, 1/4π ಎಪ್ಸಲಾನ್ ನಾಟ್ ಅಂದರೆ 9 into 10 to the power of 9. Q1 ಕೊಟ್ಟಿದ್ದಾರೆ 3 into 10 to the power of minus 9. ಮತ್ತು Q2 -2, ಮೈನಸ್ ಏನು ಬರೆಯೋ ನೆಸೆಸಿಟಿ ಇಲ್ಲ, 2 into 10 to the power of minus 9 whole thing divided by D, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 0.2 ಸ್ಕ್ವೇರ್ ಇಂಟು ಎಫ್ ಎಮ್ ಕೊಟ್ಟಿದ್ದಾರೆ 4 into 10 to the power of minus 7. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ? ಆ್ಯಸ್ ಯೂಶುವಲ್ 10 ಪವರ್ಸು, ನ್ಯೂಮರೇಟರ್ 10 ಪವರ್ಸನ್ನು ಫಸ್ಟ್ ಬರ್ಕೋತೀನಿ. ನ್ಯೂಮರೇಟರ್ 10 ಪವರ್ಸು, ಒಂದು +9 -9 ಕ್ಯಾನ್ಸಲ್ ಆಗಿ ಬರೀ ಒಂದು -9 ಉಳಿಯುತ್ತೆ. ಇದು ನ್ಯೂಮರೇಟರ್ ಆಯಿತು. ಡಿನಾಮಿನೇಟರ್ 10 ಪವರ್ಸು 7 ಇದೆ, 10 to the power of minus 7. ಅಲ್ಲಿಗೆ ಫೈನಲ್ ಆಗಿ ಎಷ್ಟಾಗುತ್ತೆ? -7 ಮೇಲೆ ಹೋದರೆ +7 ಆಯಿತು, -9 +7 ಅಂದರೆ -2 ಆಯಿತು. ಅಂದರೆ 10 to the power of -2 ಆಯಿತು 10 ಪವರು. ಇನ್ನು ಉಳಿದಿರೋದನ್ನು ಕ್ಯಾಲ್ಕುಲೇಟರ್ ಸಾಲ್ವ್ ಮಾಡ್ಕೊಳ್ಳಿ. ಏನು? 9 into 3 into 2
divided by 0.2 square divided by 4, that is equal to 337.5. 337.5. This is epsilon r. ಆ್ಯಸ್ ಯೂಶುವಲ್ 10 ಪವರ್ಸನ್ನು ತೆಗಿಬೇಕು ಅಂತಂದರೆ ಇಲ್ಲಿರೋ ಪಾಯಿಂಟನ್ನು 2 ಮುಂದಕ್ಕೆ ತಳ್ಳಿ 1 2 ತಳ್ಳಿ ಅಲ್ಲಿಗೆ 3.375 ಅದು 10 ಪವರ್ ಹೊರಟು ಹೋಗುತ್ತೆ. ಸೊ ಎಪ್ಸಲಾನ್ ಆರ್ ಈಸ್ ಈಕ್ವಲ್ ಟು 3.375 ಅಥವಾ 3.37 ಬರೆದ್ರೂ ನಡೆಯುತ್ತೆ. ಗೊತ್ತಾಯ್ತಲ್ಲ ಪ್ರಾಬ್ಲಮು? ಸೊ ಇಲ್ಲಿ ಯೂಸ್ ಮಾಡಿರೋ ಇಕ್ವೇಷನ್ನು ಕೂಲಮ್ಸ್ದಾನೆ, ಆದರೆ ಒಂದು ಸಣ್ಣ ಚೇಂಜ್ ಏನಪ್ಪ ಅಂದರೆ ಎಪ್ಸಲಾನ್ ನಾಟ್ ಜಾಗದಲ್ಲಿ ಎಪ್ಸಲಾನ್ ನಾಟ್ ಬಂತು. ಅದು ಯಾವಾಗ ಬರುತ್ತೆ ಸರ್? ಯಾವಾಗ ಬರುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಮೀಡಿಯಮನ್ನು ಇಂಟ್ರಡ್ಯೂಸ್ ಮಾಡಿದಾಗ ಬರುತ್ತೆ. ಓಕೆನಾ? ವೆಲ್ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಟುಡೇಸ್ ವಿಡಿಯೋ. ಇವತ್ತು ಸಾಕಷ್ಟು ನ್ಯೂಮರಿಕಲ್ಸನ್ನು ಮಾಡಿಸಿದ್ದೀನಿ. ಸೊ ಇವತ್ತು ಮಾಡಿರೋ ನ್ಯೂಮರಿಕಲ್ಸ್ ಎಲ್ಲ ಎಫ್ ಇಸ್ ಈಕ್ವಲ್ ಟು 1/4π ಎಪ್ಸಲಾನ್ ನಾಟ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸೇನೆ. ಫೋರ್ಸನ್ನು ಕಂಡುಹಿಡಿಯೋದು, ಚಾರ್ಜನ್ನು ಕಂಡುಹಿಡಿಯೋದು, ಡಿಸ್ಟೆನ್ಸನ್ನು ಕಂಡುಹಿಡಿಯೋದು, ಪರ್ಮಿಟಿವಿಟಿಯನ್ನು ಕಂಡುಹಿಡಿಯೋದು, ರಿಲೇಟಿವ್ ಪರ್ಮಿಟಿವಿಟಿಯನ್ನು ಕಂಡುಹಿಡಿಯೋದು. ಗೊತ್ತಾಯ್ತಲ್ವಾ? ಸೊ ಈ ಥರದ ಪ್ರಾಬ್ಲಮ್ಸನ್ನೇ ಪ್ರಾಕ್ಟೀಸ್ ಮಾಡಿ. ನಾನು 4-5 ಮಾಡಿದ್ದೀನಿ, ನೀವು ಒಂದು 4-5 ಮಾಡಿಬಿಡಿ, ಅಲ್ಲಿಗೆ ಪಕ್ಕ ಆಗಿಬಿಡುತ್ತೆ. ಇನ್ನೊಂದು ವಾರ ಬಿಟ್ಟು, ಇನ್ನೊಂದು 15 ದಿವಸ ಬಿಟ್ಟು, ಇನ್ನೊಂದು ತಿಂಗಳು ಬಿಟ್ಟು ಕೇಳಿದರೂ ಕೂಡ ಇದು ನಮ್ಮ ಮೈಂಡಲ್ಲಿ ಉಳಿಯುತ್ತೆ. ಆಮೇಲೆ ಇದೇ ಕಾನ್ಸೆಪ್ಟ್ ಬೇಸ್ ಆಗಿರ್ತಕ್ಕಂಥ CET ಕ್ವಶನ್ಸನ್ನು ಹುಡುಕಿ, ಮಧ್ಯದಲ್ಲಿ ಬೇರೆ ಯಾವುದೋ ಬರುತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಹುಡುಕಿ. ಪೇಜನ್ನು ಓಪನ್ ಮಾಡಿ, ಅದೊಂದು CET ಬುಕ್ಕನ್ನು ತೊಗೊಳ್ಳಿ, ಹುಡುಕಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಪ್ರಾಬ್ಲಮ್ ಇದೆಯಾ ಇದ್ರೆ ಹುಡುಕ್ಬಿಟ್ಟು ಸಾಲ್ವ್ ಮಾಡಿ ಆನ್ಸರನ್ನು ನೋಡಿ. 100% ನೀವು ಕರೆಕ್ಟಾಗಿ ಮಾಡಿರ್ತೀರಾ. ಈ ಥರ ನೀವು CETಗೆ ಪ್ರಿಪೇರ್ ಆಗಿ. ಸುಮ್ಮನೆ ಎಲ್ಲ ಒಂದೊಂದೇ ಕ್ವಶನ್ಸನ್ನು ಓದ್ಕೊಂಡು ಹೋಗೋದಲ್ಲ. ಫಸ್ಟ್ ಇವಾಗ ಫೋರ್ಸ್ ಬರುತ್ತೆ, ಸಡನ್ನಾಗಿ ಫೀಲ್ಡ್ ಅಂತ ಬರುತ್ತೆ, ಆಮೇಲೆ ಪೊಟೆನ್ಷಿಯಲ್ ಯಾವುದೋ ಕ್ವಶನ್ ಬರುತ್ತೆ, ಆಮೇಲೆ ಕೆಪಾಸಿಟರ್ ಬರುತ್ತೆ, ಮತ್ತೆ ಫೋರ್ಸಿಂದ ಬರುತ್ತೆ, ಆಮೇಲೆ ಮತ್ತೆ ಚಾರ್ಜ್ ಅಡಿಟಿವ್ ಅಂತ ಬರುತ್ತೆ, ಮತ್ತೆ ಮೀಡಿಯಮ್ ಎಫೆಕ್ಟ್ ಬರುತ್ತೆ, ಮತ್ತೆ ಕೆಪಾಸಿಟರ್ ಬರುತ್ತೆ. ಹೀಗೆ ಎಲ್ಲೆಲ್ಲೆಲ್ಲೋ ಬರ್ತವೆ. ಆ ಥರ ಬೇಡ, ಒಂದು ಆರ್ಡ್ರಲ್ಲಿ ನಾವು ಹೋಗೋಣ. ಓಕೆ? ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ. ವಿದ್ಯಾರ್ಥಿಗಳು ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನೀವು ಯಾಕೋ ಹೆಸಿಟೇಟ್ ಮಾಡ್ತಾ ಇದ್ದೀರಾ? ನೀವು ಲೈಕ್ ಬಟನ್ ಪ್ರೆಸ್ ಮಾಡದೆ ಹೋದರೆ ಏನಾಗುತ್ತೆ, ವೀಡಿಯೋಸ್ಗೆ ಅಂತ ವೆಯ್ಟೇಜ್ ಬರೋದಿಲ್ಲ. ಸೊ ನಾನು ವೀಡಿಯೋ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ನೀವೆಲ್ಲ ಕಾಮೆಂಟ್ಸ್ ಮಾಡ್ತೀರಾ. ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿದರೆ ಅದು ನನಗೆ ಅಡ್ವಾಂಟೇಜ್ ಆಗುತ್ತೆ. ವೆಲ್ ವಿತ್ ದಿಸ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.